ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೇರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾಕ್. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದದ್ಯವಾರಾನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮಾಯಣದಲ್ಲಿ ಅತ್ಯಂತ ಶ್ರೇಷ್ಠಕರವಾದಂತಹ ಕಾಂಡ ಅಂತಂದರೆ ಅದು ಸುಂದರಕಾಂಡ. ಆದ್ಯಂತ ಶ್ಲೋಕಗಳಲ್ಲಿ ಹನುಮಂತ ದೇವರ ಮಹಿಮೆ, ಹನುಮಂತ ದೇವರು ಪ್ರತಿಕ್ಷಣದಲ್ಲೂ ರಾಮನ ಮೇಲೆ ಮಾಡಿದಂತಹ ಭಕ್ತಿ, ಇವೆಲ್ಲವೂ ಅತ್ಯಂತ ಜಾಗರವಾಗಿ ಕಾಣುತ್ತದೆ. ಅಷ್ಟು ಶ್ರೇಷ್ಠಕರವಾದಂತಹ ಸುಂದರಕಾಂಡ. ಅದನ್ನು ನಾವು ನಿನ್ನೆ ಸ್ವಲ್ಪ ಮಟ್ಟಿಗೆ ಕೇಳಲಾಗಿದೆ. ಹನುಮಂತ ದೇವರು ಸೀತಾದೇವಿಯ ದರ್ಶನಕ್ಕಾಗಿ ಸೀತಾದೇವಿಯನ್ನು ಹುಡುಕಿಕೊಂಡು ಬರಬೇಕು ಅನ್ನೋ ಸಲುವಾಗಿ ಸಮುದ್ರವನ್ನು ದಾಟಬೇಕು ಅಂತ ಹೇಳಿ ಪರ್ವತವನ್ನು ಒತ್ತಿ ದಾಟಿದ್ದಾರೆ. ಆಗ ಇಂದ್ರದೇವರನ ಶಾಲಕನಾದ ಭಾವಮೈದ್ನ ಮೈನಾಕ ಪರ್ವತ ಅವನು ಬಂದಿದ್ದಾನೆ. ಅವನಿಗೆ ಅನುಗ್ರಹ ಮಾಡಿ ಮುಂದೆ ಹೋಗಿದ್ದಾರೆ. ಅನಂತರದಲ್ಲಿ ನಾಗಜನನಿಯಾದಂಥವಳು ಬಂದಿದ್ದಾಳೆ. ದೇವತೆಗಳ ವರ ಇತ್ತು. ಆಕಿನ ಬಾಯಿಯಲ್ಲಿ ಪ್ರವೇಶ ಮಾಡಿ ಹೊರಗಡೆ ಬಂದುಬಿಟ್ಟಿದ್ದಾರೆ. ದೇವತೆಗಳಿಗೆ ಸಂತೋಷ ಸಮಾಧಾನವನ್ನು ಮಾಡಿದ್ದಾರೆ. ಸಿಂಹಿಕಾ ಬಂದಿದ್ದಾಳೆ, ಛಾಯಾಗ್ರಹ. ಅವಳನ್ನು ಪರಮಾತ್ಮ ಶರೀರದಲ್ಲಿ ಹನುಮಂತ ದೇವರು ಒಳಗೆ ಪ್ರವೇಶ ಮಾಡಿ ಸೀಳಿ ಹೊರಗೆ ಬಂದಿದ್ದಾರೆ. ಲಂಕೆ ಅಭಿಮಾನಿಯಾದಂತಹ ಲಂಕಾದೇವಿ ಒಳಗೆ ಪ್ರವೇಶಕ್ಕೆ ಅನುಮತಿ ಕೊಡಲಿಲ್ಲ. ಹಾಗಾಗಿ ಮುಷ್ಟಿ ಪ್ರಹಾರವನ್ನು ಮಾಡಿ ಜರ್ಜರಿತಳಾಗಿ ಅವಳನ್ನು ಮಾಡಿ ಹನುಮಂತ ದೇವರು ಒಳಗೆ ಪ್ರವೇಶ ಮಾಡಿ ಬಿಡಾನ ಸಮೇತ ಕಪಿರೂಪನೇ ಇತ್ತು. ಆದರೆ ಬೆಕ್ಕು ಎಷ್ಟು ಪ್ರಮಾಣದಲ್ಲಿ ಇರ್ತದೋ ಅಷ್ಟು ಪ್ರಮಾಣವನ್ನು ತಾಳಿದರು. ಬೆಕ್ಕು ಅಂದರೆ ಬೆಕ್ಕೆ ಆಗಿಬಿಟ್ರು ಅಂತ ನಿನ್ನೆ ಯಾರೊಬ್ಬರು ಮೆಸೇಜ್ ಹಾಕಿದ್ದಾರೆ ನನಗೆ. ಹನುಮಂತ ದೇವರು ಬೆಕ್ಕೆ ಆಗಿಬಿಟ್ರ? ಬೆಕ್ಕಾಗಲಿಲ್ಲ. ಬೆಕ್ಕಿನ ಪ್ರಮಾಣದ ರೂಪವನ್ನು ಧಾರಣೆ ಮಾಡಿದರು. ಆದರೆ ಇರುವುದು ಹನುಮಂತ ದೇವರೇ ಆಗಿದ್ದರು. ದೊಡ್ಡದಾದ ರೂಪ ತಾಳಿದ್ರು. ಚಿಕ್ಕದಾಗಿ ಮಾಡಿ ಬೆಕ್ಕಿನ ರೂಪದಲ್ಲಿ ಎಲ್ಲ ಕಡೆಗೆ ಎಲ್ಲರ ಮನೆಯಲ್ಲಿ ಸೀತಾದೇವಿಯನ್ನು ಹುಡುಕಿ ಅನಂತರದಲ್ಲಿ ಸೀತಾದೇವಿ ಇದ್ದಾಳೆ ಅಂತ ಗೊತ್ತಾಗಿ ರಾಮ ಕೊಟ್ಟ ಅಂಗುಲೀಯವನ್ನು ಸೀತಾದೇವಿಗೆ ಕೊಟ್ಟು ಸೀತಾದೇವಿಯಿಂದ ಚೂಡಾಮಣಿ ಸ್ವೀಕಾರ ಮಾಡಿ ಅನಂತರದಲ್ಲಿ ಅಲ್ಲಿದ್ದಂತಹ ಎಲ್ಲ ವನವನ್ನು ಹಾಳು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೇನೆ ತಮ್ಮ ನಿಜವಾದ ಬಲ ಏನಿದೆ ಅದನ್ನು ತೋರಿಸಬೇಕು. ಕೃತ್ವಾ ಕಾರ್ಯಮಿದಂ ಸರ್ವಂ ವಿಶಂಕ ಪವನಾತ್ಮಜ ಆತ್ಮಾವಿಷ್ಕರಣೆ ಚಿತ್ತಂ ಚಕ್ರೇ ಮಧಿಮತಾಂವರಃ. ಇಷ್ಟೊತ್ತಿನವರೆಗೆ ಯಾವ ಕೆಲಸವನ್ನು ಮಾಡಿದರೋ ಆ ಯಾವ ಕೆಲಸದಲ್ಲಿಯೂ ಭಯ ಇಲ್ಲದೇನೆ ತಾವು ಮಾಡಿ ಇನ್ನು ನಿಜವಾದ ನನ್ನ ಶಕ್ತಿ ಏನಿದೆ ಅದನ್ನು ತೋರಿಸೋಣ. ನಿಜವಾದ ಶಕ್ತಿ ಬಹಳ ಇದೆ, ನನ್ನ ರೂಪವನ್ನು ಪ್ರಕಟ ಮಾಡೋಣ. ನಾನು ಬಿಡಾಲ ರೂಪವನ್ನು ಬಿಟ್ಟು ಸಾಮಾನ್ಯವಾದ ರೂಪ ಏನಿದೆ ಅದನ್ನು ತೋರಿಸೋಣ ಅಂತ ಹೇಳಿ ಅಥವಾ ನಮಖಿಲಂ ತದ್ರಾವಣಸ್ಯ ವಲುಂಪ್ಯ ಕ್ಷತಿರುಹಮಿಮೇಕಂ ವರ್ಜಯಿತ್ವಾ ಸುವೀರಃ ರಜನಿಚರ ವಿನಾಶಂ ಕಾಂಕ್ಷಮಾಣೋತಿವೇಲಂ ಮುಹುರತಿರವನಾದಿ ತೋರಣಂ ಚಾರುರೋಹ. ಎಲ್ಲ ವನವನ್ನು ಧ್ವಂಸ ಮಾಡಿ ತೋರಣದ ಮೇಲೆ ಬಂದು ಕೂತಿದ್ದಾರೆ. ಮಹಾದ್ವಾರದ ಮುಂದೆ ಮೇಲೆ
ಬಂದು ಹನುಮಂತ ದೇವರು ಕೂತಿದ್ದಾರೆ. ಕೂತು ಅಥಾ ಶೃಣೋದ್ದಶಾನನ ಕಪೀಂದ್ರ ಚೇಷ್ಟಿತಂ ಪರಂ. ಕಪಿಗಳು ಮಾಡುವ ಸ್ವಭಾವ ಏನಿದೆಯಲ್ಲ ಅವು ಮಾಡುತ್ತದೆ. ಆದರೆ ಇವನು ಮಾಡುವ ಹನುಮಂತ ದೇವರು ಮಾಡುವ ಏನು ಚೇಷ್ಟೆ ಇದೆ ಇದು ಪರಂ ಚೇಷ್ಟಿತಂ ಕಪೀಂದ್ರ ಚೇಷ್ಟಿತಂ. ಹೆಚ್ಚಿನ ಮಟ್ಟಿಗೆ ತಾವು ಈ ಧ್ವಂಸವನ್ನು ಮಾಡುವ ಕಪಿಗಳ ಸ್ವಭಾವದಲ್ಲಿ ತಾವು ತೊಡಗಿದ್ದಾರೆ. ಈ ಸುದ್ದಿ ರಾವಣನಿಗೆ ಹೇಳಿದರು. ನಮ್ಮ ವನದಲ್ಲಿ ಒಂದು ಕಪಿ ಬಂದಿದೆ, ಬಹಳ ವಿಚಿತ್ರವಾದ ಶಕ್ತಿಶಾಲಿ, ಅದು ಸಾಮಾನ್ಯ ಕಪಿಯಂತೆ ಇಲ್ಲ. ಹಾಗಾಗಿ ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂತ ದಿದೇಶ ಕಿಂಕರಾನ್ ಬಹುನ್ ಅನೇಕ ದಾಸರನ್ನು ಕೊಟ್ಟು ಕಳಿಸಿದ್ದಾನೆ. ಕಿಂಕರನ್ನ ಕಪಿರ್ ನಿಗೃಹ್ಯ ತಾಮಿದಿ, ಆ ಕಪಿಯನ್ನು ಹಿಡಿರಿ, ಅದನ್ನು ಬಂಧಿಸಿ ನನ್ನ ಹತ್ರ ಕರೆದುಕೊಂಡು ಬನ್ನಿ ಅಂತ ಹೇಳಿ ರಾವಣ ಕಳಿಸಿದ್ದಾನೆ. ಸಮಸ್ತಶೋ ವಿಮೃತ್ಯವೋವರಾಧರಸ್ಯ ಕಿಂಕರಾಹ. ಅವರು ಯಾರೂ ಸಾಮಾನ್ಯರಾದವರಲ್ಲ, ಕಿಂಕರರು. ಯಾಕೆಂದರೆ ಸಾಮಾನ್ಯ ಕಪಿ ಅಲ್ಲಿದು, ಭಾರಿ ಶಕ್ತಿಶಾಲಿಯಾದ ಕಪಿ ಅಂತ ಹೇಳಿದಾಗ ಸುಮ್ಮನೆ ಸಾಮಾನ್ಯರನ್ನು ಕಳಿಸಿದರೆ ಉಪಯೋಗ ಬೀಳುವುದಿಲ್ಲ ಅಂತ ಹೇಳಿ ರಾವಣ ವಿಚಾರ ಮಾಡಿ ಭಾರೀ ಶಕ್ತಿಶಾಲಿಯಾದ ರುದ್ರದೇವರ ಮೊದಲಾದ ದೇವತೆಗಳ ವರದಿಂದ ದೃಪ್ತರಾದಂತಹ ಕಿಂಕರರನ್ನೇ ಕಳಿಸಿದ್ದಾರೆ. ಸಮಾಸದನ್ ಮಹಾಬಲನ್ ಸುರ ಅಂತರಾತ್ಮನೋಂಗಜಂ. ಸಮಸ್ತಶೋ ವಿಮೃತ್ಯವೋ ವರಾಧರಸ್ಯ ಕಿಂಕರ ಸಮಾಸದನ್ ಮಹಾಬಲನ್ ಸುರಾಂತರಾತ್ಮನೋಂಗಜಂ. ಈ ಮಹಾಬಲಿಷ್ಠರಾದಂತಹ ಅಂತರ್ಯಾಮಿ, ಎಲ್ಲರ ಅಂತರ್ಯಾಮಿಯಾಗಿದ್ದು ಪ್ರೇರಣೆ ಮಾಡುವ ವಾಯುದೇವರ ಎದುರಾಗಿ ಬಂದು ನಿಂತರು. ಇಷ್ಟು ಕಥೆ ಆಗಿದೆ. ಆಗ ಅವ್ರನ್ನೆಲ್ಲ ಹೊಡೆದು ಓಡಿಸಿದ್ದಾರೆ ಹನುಮಂತ ದೇವರು. ಅಶೀತಿ ಕೋಟಿಯೂಥಪಂ ಪುರಸ್ಸರ ಅಷ್ಟಕಾಯುಧಂ. ಶಿವನ ವರ ಇತ್ತವರಿಗೆಲ್ಲ ಅಶೀತಿ ಕೋಟಿಯೂಥಪಂ. ಅಶೀತಿ ಅಂದರೆ 80 ಕೋಟಿ ಸೇನಾಧಿಪತಿಗಳನ್ನು ಕಳಿಸಿದ್ದಾನೆ. ನಾವು ಮಹಾಭಾರತದಲ್ಲಿ 18 ಅಕ್ಷೌಹಿಣಿ ಸೈನ್ಯವನ್ನು ಕೇಳಿದ್ವಿ. ರಾಮಾಯಣದಲ್ಲಿ ಹನುಮಂತ ದೇವರನ್ನು ಹಿಡಲಿಕ್ಕೆ 80 ಕೋಟಿ ಸೇನಾಧಿಪತಿಗಳನ್ನು ಕಳಿಸಿದ್ದಾನೆ. ಮತ್ತು ಪುರಸ್ಸರ ಅಷ್ಟಕ ಆಯುತಂ ಅಂದರೆ 80,000 ಸೈನ್ಯದೊಂದಿಗೆ 80 ಕೋಟಿ ಸೇನಾಧಿಪತಿಗಳನ್ನು ಕಳಿಸಿದ್ದಾನೆ ರಾವಣ. ಸಮಾವೃತಸ್ತತಾ ಯುಧೈಹಿ. ಆಗ ಹನುಮಂತ ದೇವರು ಇದ್ದಾರೆ, ಸುತ್ತಮುತ್ತಲು ಈ ಎಲ್ಲ ಸೈನಿಕರು ಸೇನಾಧಿಪತಿಗಳು ಅವರನ್ನು ಆವರಿಸಿಬಿಟ್ಟಿದ್ದಾರೆ. ಹನುಮಂತ ದೇವರನ್ನು ಆವರಿಸಿದಾಗ ಏನಾಯಿತು? ಸಮಾವೃತಸ್ತತಾ ಯುಧೈ ಸತಾಡಿತಶ್ಚ ತೈರ್ಭೃಶಂ ಚಕಾರತಾನ್ ಸಮಸ್ತಶಸ್ತಲ ಪ್ರಹಾರ ಚೂರ್ಣಿತಾನ್. ಹನುಮಂತ ದೇವರಿಗೆ ಖುಷಿನೋ ಖುಷಿ. ಇಷ್ಟು ಜನ ದೈತ್ಯರನ್ನು ನಾನು ಸಂಹಾರ ಮಾಡಬೇಕಲ್ಲ, ಅಂತ ಹೇಳಿ ಭಾರೀ ಸಂತೋಷದಿಂದ ಎಲ್ಲರನ್ನು ಮೊದಲಿಗೆ ಎಲ್ಲರೂ ಆವರಿಸಿದಾಗ ಶೂರ್ಣಗಳಿಂದ ಬಾಣಗಳಿಂದ ಅಸ್ತ್ರಶಸ್ತ್ರಗಳಿಂದ ಪ್ರಯೋಗ ಮಾಡಿ ಅವರಿಗೆ ಚುಚ್ಚಿದ್ದಾರೆ, ನೋವು ಮಾಡಿದ್ದಾರೆ. ಆದರೆ ಅವರಿಗೇನು ನೋವಾಗಿಲ್ಲ. ಯಾರಿಗೆ? ಹನುಮಂತ ದೇವರಿಗೆ. ಹೇಗೆ ಅಂತಂದರೆ, ಒಂದು ದೊಡ್ಡದಾದ ಆನೆ, ಸಿಟ್ಟಿಗೆ ಬಂದ ಆನೆ ನಿಂತಿದೆ, ಸಿಟ್ಟು ಬಂದು ನಿಂತಿದೆ ಆನೆಗೆ ಹೂವಿನ ಮಾಲೆಯಿಂದ ಜೋರಾಗಿ ಅಪ್ಪಳಿಸಿದರೆ ಏನಾಗಬೇಕು ಆನೆಗೆ? ಹಾಗಿದೆ ಈ ಅಸ್ತ್ರಶಸ್ತ್ರಗಳೆಲ್ಲ ಹೂ ಇದ್ದಂತೆ ಆಗಿವೆ ಅವರಿಗೆ. ಅಸ್ತ್ರಶಸ್ತ್ರಗಳೇ ಇವರ ಮೇಲೆ ಬಿದ್ದಾಗ ಹೂ ಅಲ್ಲ, ಆ ಚುಚ್ಚಿದ ನೋವು ಏನೂ ಆಗಿಲ್ಲ. ಅಷ್ಟು ಗಟ್ಟಿಯಾದಂತಹ ಬಲಿಷ್ಠವಾದ ವಜ್ರಕಾಯ ಹನುಮಂತ ದೇವರು. ಸಮಾವೃತಸ್ತತಾ ಯುಧೈ ಸತಾಡಿತಶ್ಚ ತೈರ್ಭೃಶಂ ಚಕಾರತಾನ್ ಸಮಸ್ತಶಸ್ತಲ ಪ್ರಹಾರ ಚೂರ್ಣಿತಾನ್. ಅವ್ರನ್ನ ಹೆಂಗೆ ಕೊಂದರು ಹನುಮಂತ ದೇವರೆಲ್ಲರೂ ಅಂದರೆ ಹೀಗೆ ತಲಪ್ರಹಾರ, ಕೈಯಿಂದ ಹಿಂಗೆ ಅಪ್ಪಳಿಸಿ ಕೊಲ್ತಾ ಇದ್ದಾರೆ ಎಲ್ಲರನ್ನು. ತಲಪ್ರಹಾರ ಚೂರ್ಣಿತಾನ್. ಎಲ್ಲರೂ ಚೂರ್ಣರಾಗಿ ಪುಡಿಯಾಗಿ ಹೋಗಿದ್ದಾರೆ. ನಾವು ಸೊಳ್ಳೆಗಳನ್ನು ಕೊಲ್ತೇವಲ್ಲ, ಸೊಳ್ಳೆ ಬಂದಾಗ ಹೆಂಗೆ ಕೊಲ್ತೇವೆ? ಕೈ ಮೇಲೆ ಕೂತಿತ್ತು, ಈಗ ಹೊಡೆದು ಕೊಲ್ತೇವೆ. ಹಾಗೆ ಎಲ್ಲ ರಾಕ್ಷಸರನ್ನು ಹನುಮಂತ ದೇವರು ತಲಪ್ರಹಾರವನ್ನು ಮಾಡಿ ಅವರನ್ನು ಜರ್ಜರಿತರನ್ನಾಗಿ ಮಾಡಿದ್ದಾರೆ. ನಾವಿಲ್ಲಿ ಒಂದು ಮಾತು ತಿಳ್ಕೋಬೇಕು, ಕೇಳ್ರಿ, ಒಂದು ಮಾತು ತಿಳ್ಕೋಬೇಕಿಲ್ಲಿ. ಹನುಮಂತ ದೇವರ ಕೈಯಲ್ಲಿ ನಾವು ರಮಾನಂದ ಸಾಗರ ಆಗಲಿ ಅಥವಾ ಬೇರೆಯವರೆಲ್ಲ ಹೇಳಬೇಕಾದಾಗ ಹನುಮಂತ ದೇವರ ಕೈಯಲ್ಲಿ ಸದಾಕಾಲ ಗದೆಯನ್ನು ಕೊಟ್ಬಿಟ್ಟಿರ್ತಾರೆ ಟಿವಿಯಲ್ಲಿ. ಹನುಮಂತ ದೇವರ ಕೈಯಲ್ಲಿ ಎಂದೂ ಗದೆ ಇಲ್ಲ. ಇದನ್ನು ಮೊದಲಿಗೆ ನಾವು ಅರ್ಥ ಮಾಡ್ಕೋಬೇಕು.
ಸಮುದ್ರವನ್ನು ದಾಟುವಾಗ ಹನುಮಂತ ದೇವರು ಗದೆಯನ್ನು ಇಟ್ಟುಕೊಂಡೇ ದಾಟಿದ್ದ ಭಾವಚಿತ್ರಗಳನ್ನು ವಿಡಿಯೋಗಳನ್ನು ತೋರಿಸ್ತಾರೆ. ಹನುಮಂತ ದೇವರ ಕೈಯಲ್ಲಿ ಗದೆ ಇಲ್ಲ. ಮುಖ್ಯಪ್ರಾಣ ದೇವರಲ್ಲಿ ಗದೆ ಇದೆ, ಭೀಮಸೇನ ದೇವರಲ್ಲಿ ಗದೆ ಇದೆ, ಮಧ್ವಾಚಾರ್ಯರಲ್ಲಿ ಹನುಮಂತ ದೇವರ ಕೈಯಲ್ಲಿ ಗದೆ ಇಲ್ಲ. ಹಾಗಾಗಿ ಗದೆ ಇತ್ತು ಅಂತಂದರೆ ಇಲ್ಲಿ ತಲಪ್ರಹಾರ ಮಾಡಿ ಚೂರ್ಣ ಮಾಡ್ತಾ ಇದ್ದಿಲ್ಲ, ಗದೆಯಿಂದ ಕುಟ್ಟಿ ಸಂಹಾರ ಮಾಡ್ತಾ ಇದ್ದರು. ಹಾಗಾಗಿ ಮುಖ್ಯಪ್ರಾಣದೇವರ ಅಂಶರು, ಆವೇಶರು, ಮುಖ್ಯಪ್ರಾಣದೇವರ ಅವತಾರರು. ಹಾಗಾಗಿ ಗದೆಯನ್ನು ಅನುಸಂಧಾನ ಮಾಡಲಿಕ್ಕೆ ತಪ್ಪಿಲ್ಲ. ಆದರೆ ಗದೆಯ ಅವರೊಂದು ಆಯುಧ ಇಟ್ಟುಕೊಂಡಿದ್ದಾರೆ ಯಾವಾಗಲೂ, ಹಾಗೆಲ್ಲ ಇಲ್ಲ. ಪುನಶ್ಚ ಮಂತ್ರಿ ಪುತ್ರಕಾನ್ ಸ ರಾವಣ ಪ್ರಚೋದಿತಾನ್. ಇಷ್ಟು ಆಗಿದೆ. ಇಷ್ಟಾದಾಗ ಮತ್ತೆ ಮಂತ್ರಿ ಪುತ್ರಕಾನ್ ಸರಾವಣ ಪ್ರಚೋದಿತಾನ್, ಬ್ರಹ್ಮದೇವರ, ರುದ್ರದೇವರ ಇತ್ಯಾದಿ ಅನೇಕ ದೇವತೆಗಳ ವರದಿಂದ ಭಾರಿ ಬಲಿಷ್ಠರಾದಂತಹ 7 ಮಂದಿ ಮಂತ್ರಿ ಪುತ್ರರನ್ನು ಕಳಿಸಿದ್ದಾನೆ ರಾವಣ. ಅವ್ರನ್ನೆಲ್ಲ ಏನು ಮಾಡಿಬಿಟ್ಟಿದ್ದಾನೆ? ಪುನಶ್ಚ ಮಂತ್ರಿ ಪುತ್ರಕಾನ್ ಸ ರಾವಣ ಪ್ರಚೋದಿತಾನ್, ಮಮರ್ದ ತುಳಿದು ಅವ್ರನ್ನ ತಿವಿದಿದ್ದಾನೆ, ಪುಡಿ ಪುಡಿ ಮಾಡಿದ್ದಾನೆ. ಕಾಲಿನಿಂದ ಈ 80 ಕೋಟಿ ಸೇನಾಧಿಪತಿಗಳನ್ನು, 80,000 ಸೈನ್ಯವನ್ನು ತಲಪ್ರಹಾರ ಮಾಡಿ ಚೂರ್ಣ ಮಾಡಿದ್ದಾರೆ. ಈ ಮಂತ್ರಿಪುತ್ರರು 7 ಜನ ಏನು ಬಂದಿದ್ದಾರಲ್ಲ, ಅವರು ದುರ್ಧರ್ಷ, ವಿರೂಪಾಕ್ಷ, ಯೂಪಾಕ್ಷ, ಭಾಸಕರ್ಣ, ಪ್ರಘಸ ಇತ್ಯಾದಿ ಅನೇಕ ಜನ ಇದ್ದಾರೆ. ಅವ್ರನ್ನೆಲ್ಲ ಕಾಲಿನಿಂದ ಕೊಂದು ಹಾಕಿದ್ದಾರೆ. ಯಾರು? ಹನುಮಂತ ದೇವರು. ಬಲಾಗ್ರಗಾಮಿ ನಸ್ತತ ಸಶರ್ವವಾಕ್ಷ ಸರ್ವಿತಾನ್, ರುದ್ರದೇವರ ವರದಿಂದ ಭಾರಿ ಬಲಿಷ್ಠರಾದವರು, ದುರ್ಧರ್ಷ ಮೊದಲಾದವರು. ಆ ಎಲ್ಲ ರಾಕ್ಷಸರನ್ನು ಅವರು ಕೊಂದಾಕಿದ್ದಾರೆ. ಲಂಕೆಯಲ್ಲಿ ಎಷ್ಟು ಸೈನ್ಯ ಇತ್ತಲ್ಲ ಅಷ್ಟು ಸೈನ್ಯವನ್ನು ತೃತೀಯ ಏಷ ನಿಹತ್ಯ ಸರ್ವರಾಕ್ಷಸಾನ್ ತೃತೀಯ ಭಾಗ ಮಕ್ಷಣೋತ್, 1/3 ಭಾಗವನ್ನು ನಾಶ ಮಾಡಿದ್ದಾರೆ. 1/3 ನಾಶ ಮಾಡಿದ್ದಾರೆ ಹನುಮಂತ ದೇವರು. ಅಷ್ಟು ಸೈನ್ಯ ಇತ್ತು ಲಂಕೆಯಲ್ಲಿ, ದುಷ್ಟರ ಸೈನ್ಯ ಎಲ್ಲವನ್ನೂ ಕೊಂದು ಹಾಕಿದ್ದಾನೆ. ಅನೋಪಮಂ ಹರೇರ್ಬಲಂ ನಿಶಮ್ಯ ರಾಕ್ಷಸಾಧಿಪ ಕುಮಾರಮಾಕ್ಷಮಾತ್ಮನಃ ಸಮಂ ಸುತಂ ನಿಯೋಜಯತ. ಇದನ್ನು ಕೇಳಿ ರಾವಣ ಗಾಬರಿಯಾದ. ಇಷ್ಟೆಲ್ಲ ಒಂದು ಕಪಿ ಮಾಡ್ಲಿಕ್ಕೆ ಸಾಧ್ಯವ? 80 ಕೋಟಿ ಸೇನಾಧಿಪತಿಗಳು, 80,000 ಸೈನ್ಯ, ಈ ಮಂತ್ರಿ ಮಕ್ಕಳನ್ನು ಎಲ್ಲರನ್ನೂ ಕೊಂದು ಹಾಕಿತ್ನ ಅದು? ಇಷ್ಟು ಶಕ್ತಿಶಾಲಿನ ಅದು ಅಂತ ಹೇಳಿ ಅನೋಪಮಂ ಹರೇರ್ಬಲಂ ನಿಶಮ್ಯ ರಾಕ್ಷಸಾಧಿಪ. ಕಪಿಯ ಬಲಕ್ಕೆ, ಈ ಹನುಮಂತ ದೇವರ ಬಲಕ್ಕೆ ಸಮಾನರಾದವರು ಯಾರೂ ಸಿಗಲೇ ಇಲ್ಲ. ಹಾಗಾಗಿ ತನ್ನಷ್ಟೇ ಬಲ ಇದ್ದ, ತನ್ನ ಸರಿಸಮಾನನಾದ, ಯಾರು? ರಾವಣನ ಸರಿಸಮಾನವಾದ, ರಾವಣನಿಗೆ ಸಮಾನವಾದ ಬಲ ಇದ್ದ ಅಕ್ಷಕುಮಾರನನ್ನು ಕಳಿಸಿದ. ಮಂಡೋದರಿ ಮಗ ಅವನು. ಆ ಅಕ್ಷಕುಮಾರನನ್ನು ಕಳಿಸಿದ್ದಾನೆ. ಸಸರ್ವಲೋಕ ಸಾಕ್ಷಿಣಃ, ಎಲ್ಲರೂ ಎದುರಿಗೆ ನಿಂತಿದ್ದಾರೆ. ಸುತಂ ಶರೇರ್ ವವರ್ಷ. ಆ ಅಕ್ಷಕುಮಾರ ಈ ಹನುಮಂತ ದೇವರ ಮೇಲೆ ಬಾಣಗಳ ವೃಷ್ಟಿ ಮಾಡಿದ್ದಾನೆ. ಬಾಣಗಳ ವೃಷ್ಟಿ ಮಾಡಿದರೆ ಏನೂ ಆಗಲಿಲ್ಲ ಅವರಿಗೆ. ಶ್ರಿತೈರ್ ವರಾಸ್ತ್ರ ಮಂತ್ರಿತೈಹಿ, ಹಾಗೆ ಸಾದಾ ಬಾಣಗಳಲ್ಲವು, ಭಾರಿ ವರದಿಂದ ಮಂತ್ರಿತವಾಗಿ ಆ ಮಂತ್ರಪೂತವಾದಂತಹ ಅಸ್ತ್ರಶಸ್ತ್ರಗಳನ್ನು ಪ್ರಯೋಗ ಮಾಡಿದ್ದಾನೆ. ಮತ್ತು ತೀಕ್ಷ್ಣವಾದಂತಹ ಬಾಣಗಳನ್ನು ಪ್ರಯೋಗ ಮಾಡಿದರೆ ಹನುಮಂತ ದೇವರು ನಿಂತಲ್ಲಿ ನಿಂತಿದ್ರು, ಅಳ್ಳಾಡಾದರೂ ಅಳ್ಳಾಡಬೇಕು, ಏನೇನೂ ಆಗಲಿಲ್ಲ ಹನುಮಂತ ದೇವರಿಗೆ. ಸಮಂಡ ಮಧ್ಯಗಾಸುತಂ ಸಮೀಕ್ಷ ರಾವಣೋಪಮಂ ತೃತೀಯ ಏಷ ಚಾಂಶಕೋ ಬಲಸ್ಯ ಹಿತ್ಯ ಚಿಂತಯತ. ನೋಡ್ರಿ, ಆ ಅಕ್ಷಕುಮಾರ ಸಾಮಾನ್ಯನಾದವನಲ್ಲ, ಅವನ ಬಲ ಹೇಳ್ತಾರೆ. ಒಟ್ಟಾರೆ ಮತ್ತು ಲಂಕೆಯಲ್ಲಿ ಸರಿಸಮಾನವಾದ ಬಲ ಉಳ್ಳವರು 3 ಜನ. ಒಂದು ರಾವಣ ಆದ ಮೇಲೆ ಇಂದ್ರಜಿತ, ಅವನು ಅಷ್ಟೇ ಸರಿಸಮಾನ ಬಲ ಉಳ್ಳವನು. ಅದಾದ ಮೇಲೆ ಅಕ್ಷಕುಮಾರ. ಹೀಗೆ 3 ಜನ ಸರಿಸಮಾನ ಬಲ ಇದ್ದವರಲ್ಲಿ ಅಕ್ಷಕುಮಾರನನ್ನ ಹನುಮಂತ ದೇವರು ಇವನನ್ನು ಕೊಂದು ಹಾಕಬೇಕು ಅಂತ ವಿಚಾರ ಮಾಡಿದ್ದಾರೆ. ತೃತೀಯ ಏಷ ಚಾಂಶಕೋ ಬಲಸ್ಯ ಹಿತ್ಯ ಚಿಂತಯತ. ಆ ರಾವಣ, ಇಂದ್ರಜಿತ, ಅಕ್ಷಕುಮಾರ 3 ಸಮಾನ ಬಲ.
ಹಾಗಾಗಿ ಅವನಲ್ಲಿ ಇಂದ್ರಜಿತನನ್ನು ಕೊಲ್ಲುವುದು ಬೇಡ, ರಾವಣನನ್ನು ಕೊಲ್ಲುವುದು ಬೇಡ. ಯಾಕೆ? ಪರಮಾತ್ಮನೇ ಕೊಲ್ಲಬೇಕು, ಅವನೇ ಮತ್ತು ಕೊಲ್ತೇನೆ ಅಂತ ಹೇಳಿದ್ದಾನೆ. ಕೊಂದ ಕೀರ್ತಿಯು ರಾಮನಿಗೆ ಬರಬೇಕು. ಆದರೆ ರಾವಣ ಇಂದ್ರಜಿತನಿಗೆ ಕೊಲ್ಲುವ ಸಾಮರ್ಥ್ಯ ನನ್ನಲ್ಲಿ ಇದೆ ಅಂತ ಹೇಳಿ ಆ ಸರಿಸಮಾನವಾದ ಸಾಮರ್ಥ್ಯ ಇದ್ದ ಅಕ್ಷಕುಮಾರನ ಕೊಂದರೆ ಗೊತ್ತಾಗ್ತದಂತ ಹೇಳಿ ತಾವೇನು ಮಾಡಿದರು? ನಿಧಾಯ ಏವ ರಾವಣಸ್ಥರಾಗವಾಯ ನಾನ್ಯತ ಯದಿಂದ್ರ ಜಿನ್ಮಯಾ ಹತೋ ನ ತಶ್ಚ ಶಕ್ತಿ ರೀಕ್ಷತೆ. ಹಾಗಾಗಿ ರಾಮನ ಸಲುವಾಗಿ ಅವರಿಬ್ಬರನ್ನ ಬಿಟ್ಟರು. ಅವರೇನೋ ಬಂದಿದ್ದಿಲ್ಲ ಯುದ್ಧಕ್ಕೆ, ಬಿಟ್ಟು ಆ ರಾವಣ ಸರಿಸಮಾನ ಬಲವುಳ್ಳಂತಹ ಈ ಅಕ್ಷಕುಮಾರನ ಕೊಂದು ಹಾಕೋಣ ಅಂತ ಹೇಳಿ ಅತಸ್ತಯೋಸ್ತಮೋಮಯ ತೃತೀಯ ಏಷ ಹನ್ಯತೆ. ಈ ಮೂರನೇ ವ್ಯಕ್ತಿ ಇದಾನಲ್ಲ, 1/3 ಅವನ್ನ ಕೊಂದು ಹಾಕೋಣ. ವಿಚಾರೆ ಚೈವ ಮಾಸುತಂ ಪದೋಹೋ ಪ್ರಗೃಹ್ಯ ಗುಪ್ಲೆ. ಅವನ ಕಾಲಗಳನ್ನು ಹಿಡಿದು ಗರಗರ ತಿರುಗಿಸಿ ಭೂಮಿಗೆ ಅಪ್ಪಳಿಸಿದ್ದಾರೆ. ಸಚಕ್ರವತ್ ಭ್ರಮಾತುರಂ ವಿಧಾಯ ರಾವಣಾತ್ಮಜಂ. ಆ ರಾವಣಾತ್ಮಜನಾದ ರಾವಣನ ಮಗನಾದ ಅಕ್ಷಕುಮಾರನನ್ನ ಗರಗರ ತಿರುಗಿ ನೆಲಕ್ಕೆ ಅಪ್ಪಳಿಸಿದರೆ ಅಪೋತಯದ್ ಧರಾತಲೆ ಕ್ಷಣೇನ ಮಾರುತೀತನು ವಿಚೂರ್ಣತೆ ಧರಾತಲೆ. ಚೂರ್ಣನಾಗಿ ಬಿದ್ದುಬಿಟ್ಟ ಅವನು. ನಿಜೇ ಸುತೇಸ ರಾವಣ ನಿಶಮ್ಯ. ಈ ವಾರ್ತೆಯನ್ನು ಕೇಳಿ ಬಹಳ ನೋವಾತು ಮನಸ್ಸಿಗೆ. ನನ್ನ ಪ್ರೀತಿಯ ಮಗ ಅವನನ್ನು ಕೊಂದು ಹಾಕ್ತಾ ಈ ಕಪಿ ಅಂತ ಹೇಳಿ ಶೋಕತಾಪಿತಃ ತದಗ್ರಜಂ ಸಮಾಧಿಶತ. ಆ ಅಕ್ಷಕುಮಾರನ ಅಣ್ಣನಾದ ಇಂದ್ರಜಿತನನ್ನು ಕೊಟ್ಟು ಕಳಿಸ್ತಾನೆ. ಅಕ್ಷಕುಮಾರ ಸತ್ವದ ಬಹಳ ದುಃಖ ಆಯಿತು, ಬಹಳ ಮನಸ್ಸಿಗೆ ನೋವಾತು, ಕಣ್ಣೀರೆಲ್ಲ ಸುರಿಸುವುದಾಯಿತು. ಇಷ್ಟಾದ ಮೇಲೆ ಆ ಕಪಿ ಅಂತೂ ಬಂದಿದ್ದಾನೆ, ಅವನನ್ನು ಹಾಗೆ ಬಿಡುವಂತೆ ಇಲ್ಲ, ಅವನನ್ನು ಸರಿಯಾದ ದಂಡನೆ ಮಾಡಬೇಕು ಅಂತ ಹೇಳಿ ತಾನು ತನ್ನ ದೊಡ್ಡ ಮಗನನ್ನು ಕೊಟ್ಟು ಕಳಿಸಿದ್ದಾನೆ. ಅಕ್ಷಕುಮಾರನ ಅಣ್ಣನಾದ ಇಂದ್ರಜಿತನನ್ನು ಕೊಟ್ಟು ಕಳಿಸಿದ್ದಾನೆ. ಅಥೇಂದ್ರಜಿನ್ಮಃ ಸುರೈ ವರಾಸ್ತ್ರ ಸಂಪ್ರಯೋಜಿತೈ ತತಕ್ಷವಾನರೋತ್ತಮಂ ನ ಚಾಶಕದ್ವಿಚಾಲನೆ. ಆ ಇಂದ್ರಜಿತ್ ಸಾಮಾನ್ಯನಾದವನಲ್ಲ ಅವನಾದರೂ. ಹಾಗಾಗಿ ಅವನು ಮಹಾಮಹಾ ಅಸ್ತ್ರಗಳಿಂದ ಸೇರಿದ ಶಸ್ತ್ರಗಳನ್ನು, ಮಂತ್ರಪೂತವಾದ ಅಸ್ತ್ರಶಸ್ತ್ರಗಳನ್ನೆಲ್ಲ ಬಿಟ್ಟಿದ್ದಾನೆ. ಬಿಟ್ಟಾಗ ಮತ್ತೆ ಅಕ್ಷಕುಮಾರ ಹೇಗೆ ಮಾಡಿದ್ನೋ ಹಾಗೆ ಇವನು ಮಾಡಿದ. ಏನು ಹನುಮಂತ ದೇವರಿಗೆ ಆಗಲಿಲ್ಲ. ನ ಚಾಶಕದ್ ವಿಚಾಲನೆ ನ ಅಶಕತ್. ಏನೇನು ಅವ್ರನ್ನ ಅಳ್ಳಾಡಿಸ್ಲಿಕ್ಕೆ ಆಗೋದಿಲ್ಲ, ಅಳ್ಳಾಡಿಸ್ಲಿಕ್ಕೆ ಆಗಲೂ ಇಲ್ಲ. ವಾನರೋತ್ತಮಂ ಹನುಮಂತ ದೇವರನ್ನ ನ ಚಾಶಕತ್ ವಿಚಾಲನೆ. ಅತಾಸ್ತ್ರಮುತ್ತಮಂ ವಿಧೇರ್ಯೋಡ ಸರ್ವದುಸ್ಸಹಂ. ಅವನು ವಿಚಾರ ಮಾಡಿದ, ಇವನು ಇಷ್ಟೆಲ್ಲ ಜನನ ಕೊಂದಿದ್ದಾನೆ ಅಂದರೆ ಇವನು ಸಾಮಾನ್ಯನಲ್ಲ, ಇವನು ನಮ್ಮ ತಮ್ಮನ್ನು ಕೊಂದಿದ್ದಾನೆ ಅಂದಮೇಲೆ ಇವನು ಸಾಮಾನ್ಯನಲ್ಲ ಅಂತ ಸಾದಾ ಅಸ್ತ್ರಶಸ್ತ್ರಗಳಿಂದ ಇವನಿಗೇನಾಗುವುದು ಸಾಧ್ಯವಿಲ್ಲ ಅಂತ ಹೇಳಿ ಅತಾಸ್ತ್ರ ಉತ್ತಮಂ ವಿಧೇಹೇ ಬ್ರಹ್ಮದೇವರ ಅಸ್ತ್ರವನ್ನು ತೆಗೆದ. ಯುಯೋಜ ಸರ್ವದುಸ್ಸಹಂ. ಯಾರೂ ಅದನ್ನು ಸಹನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಭಾರಿ ಅಸ್ತ್ರ ಅದು. ಯಾವುದು? ಬ್ರಹ್ಮಾಸ್ತ್ರ. ಆ ಬ್ರಹ್ಮಾಸ್ತ್ರವನ್ನು ಯುಯೋಜ ಬಿಟ್ಟ. ಸತೇನ ತಾಡಿತೋ ಹರಿರ್ವಿಚಿಂತಯನ್ ನಿರಾಕುಲ. ಆ ಬ್ರಹ್ಮಾಸ್ತ್ರವನ್ನಾದರೂ ಬಿಟ್ಟರೆ ಹನುಮಂತ ದೇವರಿಗೆ ಏನಾದರೂ ಆಗ್ಬೇಕಾ? ಏನೂ ಆಗಲಿಲ್ಲ, ಏನೂ ಆಗಲಿಲ್ಲ. ಉಳಿದದ್ದೇ ಅದೊಂದು ದೊಡ್ಡ ಅಸ್ತ್ರ. ಯಾವ ಸಣ್ಣ ಪುಟ್ಟ ಅಸ್ತ್ರಶಸ್ತ್ರಗಳಿಂದ ಏನೂ ಆಗಲಿಲ್ಲ. ಮತ್ತು ಇಂದ್ರಜಿತ್ತ ಬಿಟ್ಟಂತ ಮಹಾಸ್ತ್ರ ಬ್ರಹ್ಮಾಸ್ತ್ರ ಅದೊಂದು ಉಳಿದಿದೆ, ಅದನ್ನು ಬಿಟ್ಟ. ಅದರಿಂದೂ ಏನೂ ಆಗಲಿಲ್ಲ ಇವರಿಗೆ. ಸತೇನ ತಾಡಿತೋ ಹರಿರ್ ವ್ಯಚಿಂತಯನ್ ನಿರಾಕುಲ. ಏನೇನು ಆಗಲಿಲ್ಲ ಅವರಿಗೆ. ಆಗ ವಿಚಾರ ಮಾಡಿದರು, ಇಲ್ಲ ಬ್ರಹ್ಮದೇವರು ಅಂತಂದರೆ ನಮ್ಮ ಅಣ್ಣವರು. ನಾವು ತಿಳಿದುಕೊಳ್ಳಬೇಕು, ಬ್ರಹ್ಮದೇವರಿಗೆ ವಾಯುದೇವರಿಗೆ ಸಮಾನ ಕಕ್ಷೆ ಇದೆ, ಇಬ್ಬರು ಸಮಾನರಾದವರೇ. ಬ್ರಹ್ಮದೇವರು ಅಣ್ಣ, ಇವರು ತಮ್ಮ. ಇವರು ಸೀಟ್ ಮೇಲೆ ಕೂತಾರೆ, ಇವರು ಕೂತಿಲ್ಲ. ಮುಂದೆ ಇವರು ಬ್ರಹ್ಮದೇವರ ಆಗವರು, ಆದರೆ ಕಕ್ಷೆ ಒಂದೇ. ಹಾಗಾಗಿ ಅವರ ಮಾತನ್ನು ಉಲ್ಲಂಘನೆ. ಹಾಗಾಗಿ ಹಿಂದೆ ಸಿಂಹಿಕೆಯನ್ನು ಅದನ್ನು ಹೇಳ್ತಾರೆ ಹನುಮಂತದೇವರು. ಮಯಾವರ ವಿಲಂಘಿತ ಅನೇಕಟ ಸ್ವಯಂಭುವ ಸಮಾನನೀಯ ಏವಮೇ ತಥೋತ್ರಮಾನಯಾಮ್ಯಹಂ. ಅನೇಕ ಬಾರಿ ಬ್ರಹ್ಮದೇವರ ವರವನ್ನು ಉಲ್ಲಂಘಿಸಿ ಹೋಗಿದ್ದೆ ನಾನು. ಸಿಂಹಿಕೆಯನ್ನು ಕೊಂದಲ್ಲ. ಈಗ ಸಮುದ್ರವನ್ನು ದಾಟಿ ಬರಬೇಕಾದಾಗ ಸಿಂಹಿಕೆ ಬಂದು ಒಳಗೆ ಪ್ರವೇಶ ಮಾಡಿ ಎದೆಯನ್ನು ಶೀಳಿ, ದೇಹವನ್ನು ಶೀಳಿ ಹೊರಗೆ ಬಂದು ಕೊಂದು ಹಾಕಿಬಿಟ್ಟು. ಹಾಕಿಲ್ಲ. ಯಾರ ವರ ಇತ್ತು? ಬ್ರಹ್ಮದೇವರ ವರ ಇತ್ತು.
ಉಲ್ಲಂಘನೆ ಮಾಡಿದೆ. ಹೀಗೆ ಅನೇಕ ಬಾರಿ ನಮ್ಮ ಅಣ್ಣನ ವರವನ್ನು ಉಲ್ಲಂಘನೆ ಮಾಡಿದ್ದೇನೆ. ಎಲ್ಲಾದರೂ ಸ್ವಲ್ಪ ಅವನಿಗೆ ಮಾನ ಕೊಡಬೇಕಲ್ಲ, ಗೌರವ ಕೊಡಬೇಕಲ್ಲ ಅವನ ಪದವಿಗೆ ಅಂತ ಹೇಳಿ ಮಯಾವರ ವಿಲಂಘಿತ ಅನೇಕಶಃ ಸ್ವಯಂಭುವ ಸಮಾನನೀಯ ಐವಮೇ. ಇದು ಮಾನ ಮಾಡಿದರೆ ಗೌರವ ಕೊಟ್ಟರೆ ನನಗೆ ಒಳ್ಳೆಯದಿದೆ. ಯಾಕೆ ಇವರೆಲ್ಲ ಏನು ಮಾಡ್ತಾರೆ, ನನಗೆ ನೋಡಬೇಕಾದದ್ದೇನಿದೆ, ರಾವಣನನ್ನು ನೋಡಬೇಕು. ನಮ್ಮ ರಾಮಚಂದ್ರ ದೇವರು ಕಳಿಸಿದ್ದ್ಯಾಕೆ, ಸೀತೆ ಹೋಗಿ ಭೇಟಿಯಾಗಿ ಯೋಗಕ್ಷೇಮ ವಿಚಾರ ಮಾಡಿಕೊಂಡು ನಾನು ಕೊಟ್ಟಂತಹ ಅಂಗುಲಿಯನ್ನು ಕೊಟ್ಟು ಸೀತಾದೇವಿಯ ಚೂಡಾಮಣಿಯನ್ನು ತೆಗೆದುಕೊಂಡು ಬಾ. ಅದೆಲ್ಲ ನನ್ನಿಂದ ಕೆಲಸ ಆಗಿ ಹೋಗಿದೆ. ಮತ್ತು ವನಧ್ವಂಸವನ್ನೂ ಮಾಡಿದ್ದೇನೆ, ಅನೇಕ ರಾಕ್ಷಸರನ್ನು ಕೊಂದು ಹಾಕಿದ್ದೇನೆ. ಇನ್ನೇನು ಮಾಡಬೇಕು ನಾನು? ಹಾಗಾಗಿ ಆ ರಾವಣನ ನೋಡಬೇಕು ಅಂತ ನನಗೆ ಇಚ್ಛೆ ಇದೆ. ಹಾಗಾಗಿ ಆ ರಾವಣನನ್ನು ನೋಡಬೇಕು ಅಂತ ಹೇಳಿ, ಮತ್ತು ಬ್ರಹ್ಮದೇವರ ಅಸ್ತ್ರ ಇದು, ಹಾಗಾಗಿ ಬ್ರಹ್ಮದೇವರಿಗೂ ಗೌರವ ಕೊಡಬೇಕು ಅಂತ ಹೇಳಿ, ಮತ್ತು ನಾನು ಸಿಕ್ಕಾಗ ಈ ಎಲ್ಲ ಅಸುರರು ಏನಂತ ಸಂತೋಷ ಪಡ್ತಾರೆ, ಸಂತೋಷ ಪಡ್ಲಿಕ್ಕೆ ಏನೇನೆಲ್ಲ ಮತ್ತು ಮಾಡ್ತಾರೆ ಅಂತನ್ನೋದು ನಾನು ನೋಡಬೇಕು ಅಂತ ಹೇಳಿ ಹನುಮಂತ ದೇವರು ಸಿಕ್ಕ ಬಿದ್ದಂತೆ ತೋರಿಸಿದರು. ಇಮೇಚ ಕುರ್ಯುರತ್ರ ಕಿಂ ಪ್ರಗೃಷ್ಟ ರಾಕ್ಷಸಾಂ ಗಣಾಃ. ಈ ಎಲ್ಲ ರಾಕ್ಷಸರ ಗಣ ಏನು ಮಾಡುತ್ತದೆ ಇದು? ಇತಿ ಇಹ ಲಕ್ಷ್ಯಮೇವ ಮೇ ಸರಾವಣಶ್ಚ ದೃಶ್ಯತೆ. ನನ್ನ ಲಕ್ಷ್ಯ ಏನು? ರಾವಣ ಕಾಣುವುದು, ರಾವಣನ ನೋಡುವುದು, ರಾವಣನ ನೋಡ್ತೀನಿ ನಾನು ಅಂತ ಹೇಳಿ ಇದಂ ಸಮೀಕ್ಷ ಬದ್ಧರಾಗಿಲ್ಲ, ಕಟ್ಟಿಸಿಕೊಂಡಿಲ್ಲ, ಕಟ್ಟಿಸಿಕೊಂಡಂತೆ ಇದ್ದರು. ತಾವು ಸುಮ್ಮನೆ ನಿಂತರು. ಆವಾಗ ಇವೆಲ್ಲ ಕಪಿಗಳು, ಇವೆಲ್ಲ ರಾಕ್ಷಸರು, ಹುಚ್ಚರು ಏನು ಮಾಡ್ತಾರೆ, ಹನುಮಂತ ದೇವರ ಒಂದು ಕಡೆ ಸಿಗಿಬಿದ್ದಾರೆ ಅಂತ ಹೇಳಿ ಬಬಂಧುರ ಅನ್ಯ ಪಾಶಕೈಹಿ, ಬೇರೆ ಬೇರೆ ದಾರಗಳು ಹಗ್ಗಗಳನ್ನು ತಂದು ಇವರು ಕೈಗೆ ಕಾಲಿಗೆ ಕಟ್ತಾ ಇದ್ದಾರೆ. ಬ್ರಹ್ಮಾಸ್ತ್ರ ಅಂತ ಬ್ರಹ್ಮಾಸ್ತ್ರದಿಂದ ಕಟ್ಟಿಸಿಕೊಂಡಂತೆ ನಿಂತ ಹನುಮಂತ ದೇವರು ಇದ್ದಾಗ ಹನುಮಂತ ದೇವರು ಸಿಕ್ಕು ಬಿದ್ರು ಅಂತ ಹೇಳಿ ತಾವು ಬೇರೆ 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 ಹಗ್ಗಗಳನ್ನು ಬಟ್ಟೆಗಳನ್ನು ತಂದು ಇವರಿಗೆ ಕಟ್ತಾ ಇದ್ದಾರೆ. ಆಗ ಬ್ರಹ್ಮಾಸ್ತ್ರಕ್ಕೆ ಅವಮಾನ ಆಯ್ತದು. ನಾನು ಕಟ್ಟಿದಾಗ ಬೇರೆಯವರು ಕಟ್ಟುವ ಅಗತ್ಯವಿಲ್ಲ, ನನಗೆ ಅವಮಾನ ಮಾಡ್ತಿದ್ದೀರಿ ಅಂತ ಹೇಳಿ ಕೇವಲ ಹಗ್ಗ ಮಾತ್ರ ಉಳಿತು. ಅಸ್ತ್ರಾಭಿಮಾನಿ ದೇವತೆ ಬ್ರಹ್ಮದೇವರು ತಮ್ಮ ಲೋಕಕ್ಕೆ ಹೋಗಿಬಿಟ್ಟಿದ್ದಾರೆ. ಸುಮ್ಮನೆ ಉದಾಹರಣೆ ಕೊಡಬೇಕು ಅಂದರೆ, ಒಂದು ಭಾರಿ ಅಡಿಗೆ ಮಾಡ್ಲಿಕ್ಕೆ ಬಂದಿದ್ದಾನೆ. ಮದ್ವಿ ಕಾರ್ಯನೋ ಮುಂಜ್ವಿ ಕಾರ್ಯನೋ ಏನು ದೇವರ ಸಮಾರಾಧನೆ ಏನೋ ಒಂದು ಕೆಲಸ ಇದೆ, ಭಾರಿ ಉತ್ತಮ ಶ್ರೇಷ್ಠ ಅಡಿಗೆ ಮಾಡವ. ಅವ ಅಡಿಗೆ ಮಾಡ್ತಾ ಇದ್ದಾನೆ ಅಂದರೆ ಅವನ ಅಡಿಗೆ ಎಲ್ಲರೂ ತಿನ್ನಲೇಬೇಕು. ಅವನು ಬಂದಾನಂದ್ರೆ ಮುಗೀತು ಅಂತ ಹೆಸರನ್ನು ತಾಳಿದ, ಮಾಡೋದು ಹಾಗೆ ಮಾಡುತ್ತಿದ್ದ ವ್ಯಕ್ತಿ ಇದ್ದಾಗ, ಸ್ವಲ್ಪ ನೋಡಿ ಏನಾಗಿದೆ, ಮಸಾಲೆ ಸ್ವಲ್ಪ ಚಲೋ ಹಾಕೇನಿಲ್ಲ ನೋಡ್ಕೊಂಬ ಅಂಥೇಳಿ ಯಾರೋ ಒಬ್ಬನ ಅಡಿಗೆಯನ್ನು ಕಳಿಸಿದರೆ ಅವ ಅಡಿಗೆ ಏನು ಮಾಡ್ತಾನೆ, ಯಾರಿವ ಎಲ್ಲಿಂದ ಬಂದಾನೆ ಇವನು, ನಾ ಇದ್ದಾಗ ಅವನೇನು ಅಂತ ಹೋಗ್ಬಿಡ್ತಾನೋ ಇಲ್ಲೋ. ಹಂಗಿದ್ದಾಗ ಶ್ರೇಷ್ಠವಾದ ಬ್ರಹ್ಮಾಸ್ತ್ರ, ಆ ಬ್ರಹ್ಮಾಸ್ತ್ರ ಇದ್ದಾಗ ಸಣ್ಣ ಪುಟ್ಟ ದಾರಗಳಿಂದ ಹನುಮಂತ ದೇವರನ್ನು ಕಟ್ಟಿದರೆ ತಾವು ಹೋಗ್ಬಿಟ್ರು ಬ್ರಹ್ಮದೇವರು. ಬಬಂಧುರನ್ಯ ಪಾಶಕಿ ಜಗಾಮ ಚಾಸ್ತ್ರ ಮಸ್ಯ ತತ್. ಆ ಜಗಾಮ ಹೋಗ್ಬಿಡ್ತದ ಅಸ್ತ್ರ ಹೋಗ್ಬಿಡ್ತು. ಆವಾಗ ಹನುಮಂತ ದೇವರು ಬಿಡಿಸ್ಕೋಬೋದಾಗಿತ್ತು, ಬಿಡಿಸ್ಕೊಳ್ಳಿಲ್ಲ. ಆ ಬ್ರಹ್ಮದೇವರ ಅಸ್ತ್ರವನ್ನೇ ದಾಟಬಹುದಾಗಿತ್ತು, ದಾಟಲಿಲ್ಲ. ರಾವಣನ ನೋಡ್ಬೇಕು, ಏನು ಮಾಡ್ತಾನೆ ನೋಡೋಣ, ಏನಾಗಿದೆ, ನನ್ನ ಕಡೆಯಿಂದ ಏನೇನು ಮಾಡ್ಬೇಕು ನಾನೆಲ್ಲ ಮಾಡಿಬಿಟ್ಟಿದ್ದೇನೆ. ಲಂಕೆಯನ್ನು ಧ್ವಂಸ ಮಾಡಾಗಿತ್ತು, ವನವನ್ನು ಧ್ವಂಸ ಮಾಡಾಯಿತು, ಸೀತಾದೇವಿ ಭೇಟಿ ಆಯಿತು, ಎಲ್ಲ ಕೆಲಸ ಆಯಿತು. ರಾವಣನ ನೋಡೋಣ ಏನು ಮಾಡ್ತಾನೆ ಅಂತ ಹೇಳಿ ಅತ ಪ್ರಗೃಹ್ಯ ತಂ ಕಪಿಂ ಸಮೀಪಮಾನ ಯಾಶ್ಚತೆ. ಆ ಕಪಿಯನ್ನು ಕಟ್ಟಿ ಜೈಕಾರ ಹಾಕೋತಾ ನಗತಾ ಅಟ್ಟಹಾಸ ಮಾಡ್ತಾ ರಾವಣನ ಮುಂದೆ ಈ ಕಪಿಯನ್ನು ತಂದು ನಿಲ್ಲಿಸಿದ್ದಾರೆ. ನಿಶಾಚರೇಶ್ವರಸ್ಯ ತಂ ಸಪೃಷ್ಟ ವಂಶ ರಾವಣ. ಆವಾಗ ರಾವಣ ಕೇಳ್ತಾನೆ, ಏನೋ ಕಪಿ, ಏನು ಮಾಡ್ತಾ ಇದ್ದೆ ನೀನು, ಏನೇನು ಮಾಡಿ ಹಾಕಿದಿ, ನನ್ನ ಅಕ್ಷಕುಮಾರನ ಕೊಂದಿ, ವನಧ್ವಂಸ ಮಾಡಿದಿ, ಎಲ್ಲ ಕೆಲಸ ಮಾಡಬಾರ್ದದ್ದನ್ನು ಯಾರು ನೀನು ಮೊದಲಿಗೆ, ಕಪೆ ಕುತೋಸಿ ಕಸ್ಯವ, ಕಪಿ ಎಲ್ಲಿಂದ ಬಂದಿ ನೀನು ಯಾರು ದೂತ, ಎಲ್ಲ ಪ್ರಶ್ನೆ ಕೇಳಿದ್ದಾನೆ. ಇತೀರತ ಸಚಾವದತ್. ಹೀಗೆ ಹೇಳಿದಾಗ ಪ್ರಣಮ್ಯ ರಾಮಮೀಶ್ವರಂ, ರಾಮದೇವರಿಗೆ ನಮಸ್ಕಾರ ಮಾಡಿ ಹನುಮಂತರು ಹೇಳ್ತಾರೆ, ನಾನು ರಾಮ, ನನ್ನ ಸ್ವಾಮಿ ರಾಮಮೀಶ್ವರಂ ಅವೈಹಿ ದೂತಮಾಗತಂ,
ಆ ರಾಮದೇವರ ಆಜ್ಞಾನುಸಾರವಾಗಿ ಅವನು ದೂತನಾಗಿ ನಾನು ಬಂದಿದ್ದೇನೆ. ದುರಂತ ವಿಕ್ರಮಸ್ಯ ಮಾಂ, ಆ ರಾಮಚಂದ್ರ ದೇವರು ಅಪಾರವಾದ ಅಮಿತವಾದ ಪರಾಕ್ರಮ, ಸಾಮಾನ್ಯರಾದವರಲ್ಲ ರಾಮಚಂದ್ರ ದೇವರು. ದುರಂತ ವಿಕ್ರಮಸ್ಯ ಮಾಂ, ಹಾಗಾಗಿ ಆ ದುರಂತ ವಿಕ್ರಮನಾದ ಶ್ರೀರಾಮ ಯಾರಿದ್ದಾನಲ್ಲ ಅವನು ದೂತನಾಗಿ ಬಂದಿದ್ದೇನೆ. ರಘುತ್ತಮಸ್ಯ ಮಾರುತಿಂ ಕುಲಕ್ಷಗೇತವೇಶ್ವರಂ, ನಿನ್ನ ಇಡೀ ಕುಲವನ್ನು ನಾಶ ಮಾಡೋದರಲ್ಲಿ ನಾನು ಸಮರ್ಥ ಇದ್ದೇನೆ. ಕೇವಲ ಒಂದು 80 ಕೋಟಿ ಸೈನಾಧಿಪತಿಗಳನ್ನು 80,000 ಮತ್ತು ಸೈನ್ಯವನ್ನು ಕೊಂದೀನಿ, ಇಷ್ಟೇ ನನ್ನ ಸಮಾಧಾನ ಆಗಿದೆ ಅಂತ ತಿಳಿಬೇಡ. ನೀನು ಇಡೀ ಕುಲವನ್ನೇ ನಾಶ ಮಾಡಲು ನಾನು ಸಮರ್ಥನಾಗಿದ್ದೇನೆ, ಎಚ್ಚರಲಿ ನಿನಗೆ. ಕುಲಕ್ಷಯೇ ತವೇಶ್ವರಂ ನಚೇತ್ ಪ್ರದಾಸ್ಯ ಸೀತ್ವರಂ, ನೀನೇನಾದರೂ ನಮ್ಮ ಸ್ವಾಮಿಯಾದ ರಾಮನಿಗೆ ಅವನ ಪ್ರಿಯಳಾದ ಸೀತಾದೇವಿಯನ್ನು ತಿರುಗಿ ಕೊಡಲಿಲ್ಲ ಅಂತಾದರೆ, ಕೊಟ್ಟು ಕಳಿಸ್ಲಿಲ್ಲ ಅಂತಾದರೆ ಸಪುತ್ರ ಮಿತ್ರ ಬಾಂಧವೋ ವಿನಾಶಮಾಶು ಯಾಸ್ಯಸಿ. ಹೀಗೆ ನೋಡ್ರಿ, ನಾವು ಎದುರಿಗೆ ಕೂತು ಆರಾಮಾಗಿ ಹರಟೆ ಹೊಡಿತೀವಲ್ಲ, ಮಾತನಾಡುತ್ತೇವಲ್ಲ, ಹಾಗೆ ಮಾತನಾಡುವಂತೆ ವಾರ್ತಾಲಾಪ ಅಲ್ಲಿ ಆದದ್ದನ್ನು ಶ್ರೀಮದಾಚಾರ್ಯರು ಸಂಸ್ಕೃತ ಶಬ್ದಗಳಲ್ಲಿ ಅತಿ ಚಂದಾದ ಧಾಟಿಯಲ್ಲಿ ಸೇರಿಸಿದ್ದಾರೆ. ನಚೇತ್ ಪ್ರದಾಸ್ಯ ಸೀತ್ವರಂ ರಘುತ್ತಮ ಪ್ರಿಯಾಂ ತದಾ, ರಘುತ್ತಮ ಪ್ರಿಯಳಾದ ಸೀತಾದೇವಿಯನ್ನು ನೀನೇನಾದರೂ ಹಿಂದೆ ತಿರುಗಿಸ್ಲಿಕ್ಕೆ ಕೊಡಲಿಲ್ಲ ಅಂತಾದರೆ ಸಪುತ್ರ ಮಿತ್ರ ಬಾಂಧವೋ ವಿನಾಶಮಾಶೋ ಯಾಸ್ಯಸಿ. ನರಾಮ ಬಾಣಧಾರಣೆ ಕ್ಷಮಾ ಸುರೇಶ್ವರಾಪಿ, ನೀನೇನೋ ತಿಳಿಬೋದು ನನಗೆ ಅವ್ರ ವರ ಇದೆ ಇವ್ರ ವರ ಇದೆ, ನಾನು ಭಾರಿ ಸಮರ್ಥ ಅಂತ ಹೇಳಿ ಯಾರೂ ರಾಮನ ಬಾಣ ಮುಂದೆ ನಿಂದಿರಲಿಕ್ಕೆ ಸಾಧ್ಯವಿಲ್ಲ. ಕ್ಷಮಾ ಸುರೇಶ್ವರಾಪಿ, ದೇವತೆಗಳು ಕೂಡ ಸಾಧ್ಯವಿಲ್ಲ. ಯಾವ ದೇವತೆಗಳು? ವಿರಿಂಚಿ ಸರ್ವಪೂರ್ವಕ ಬ್ರಹ್ಮ ರುದ್ರ ಸಕಲ ದೇವತೆಗಳು ಬಂದರೂ ರಾಮನ ಬಾಣ ಅವ್ರನ್ನ ಭೇದಿಸಿ ಹೋಗ್ತದೆ, ಅಷ್ಟು ಸಮರ್ಥವಾದ ರಾಮನ ಬಾಣ. ಕಿಮು ತ್ವಮಲ್ಪ ಸಾರಕ, ನೀನು ಎಲ್ಲಿ ಅಲ್ಪ, ಕೆಟ್ಟ ಹುಳ ಇದ್ದೆ ನೀನು. ನಿನ್ನಂಥ ದೇವಾದಿ ದೇವತೆಗಳೇ ಬ್ರಹ್ಮದೇವರು, ಯಾವ ಬ್ರಹ್ಮದೇವರ ಅನುಗ್ರಹದಿಂದ ನೀನು ಇಷ್ಟು ಮತ್ತೆ ಸೊಕ್ಕಿನಿಂದ ಮರಿತಾ ಇದ್ದಿ, ಅಂಥ ಬ್ರಹ್ಮದೇವರೇ ನಮ್ಮ ರಾಮಚಂದ್ರನ ಬಾಣನ ಮುಂದೆ ಏನೂ ಅಲ್ಲ ಅಂದಮೇಲೆ ನೀನೆಲ್ಪ. ಪ್ರಕೋಪಿತಸ್ಯ, ರಾಮದೇವರಿಗೇನಾದರೂ ಕೋಪ ಬಂತು ಅಂದರೆ, ಕೋಪ ತರಿಸಿದಿ ಅಂತಾದರೆ ಪುರಸ್ಥಿತೋ ಕ್ಷಮವೇ, ರಾಮದೇವರು ಸಿಟ್ಟಿಗೆ ಬಂದಿದ್ದಾರೆ, ಯಾರೂ ಮುಂದೆ ಬರುವುದಿಲ್ಲ. ನರಸಿಂಹದೇವರು ಕಂಬ ಶೀಳಿ ಹೊರಗೆ ಬಂದಾಗ, ಸಿಟ್ಟಿಗೆ ಬಂದಾಗ ಯಾರು ಮುಂದೆ ಬಂದರು ಅವ್ರನ್ನ ಸಮಾಧಾನ ಮಾಡಲಿಕ್ಕೆ, ಸಿಟ್ಟು ಸಾಂತ್ವನ ಮಾಡಲಿಕ್ಕೆ? ತಾನು ಸಿಟ್ಟು ಕಮ್ಮಿ ಮಾಡ್ಕೋಬೇಕು, ಕಮ್ಮಿ ಮಾಡಿಕೊಂಡ. ಹಾಗಾಗಿ ವಿಚಾರ ಮಾಡು ನೀನು. ಪ್ರಕೋಪಿತಸ್ಯ ತಸ್ಯ ಕಃ ಪುರಸ್ಥಿತೋ ಕ್ಷಮೋವೇ ಸುರಾಸುರೋರುಗಾದಿಗೆ ಜಗತ್ಯ ಚಿಂತ್ಯ ಕರ್ಮಣಃ. ಹಾಗಾಗಿ ಜಗತ್ತಿನಲ್ಲಿ ಇಂಥ ಒಬ್ಬ ವ್ಯಕ್ತಿ ಇದ್ದಾನೆ, ಭಗವಂತ ಸಿಟ್ಟಿಗೆ ಬಂದಾಗ ಎದುರಿಗೆ ಬಂದು ನಿಂತು ತಾನು ತನ್ನ ಮಾತನ್ನು ಅಥವಾ ಏನೋ ಮಾಡ್ತಾನೆ ಅಂತನೂ ಸಾಧ್ಯವಿಲ್ಲ. ಇತೀರಿತೆ ವದೋದ್ಯತಂ ನ್ಯವಾರಯದ್ ವಿಭೀಷಣ. ಇಷ್ಟು ಮಾತುಗಳನ್ನು ರಾಮಚಂದ್ರ ದೇವರನ್ನು, ಅವರ ಗುಣಗಳನ್ನು ಕೊಂಡಾಡಿದ್ದನ್ನು ನೋಡಿ ರಾವಣನಿಗೆ ಅಪಾದ ಮಸ್ತಕ ಬಿಸಿ ಬಿಸಿಯಾಗಿಬಿಟ್ಟಿದ್ದಾನೆ. ಸಿಟ್ಟಿಗೆ ಬಂದ ರಾವಣ. ಬಂದದ್ದು ನನ್ನ ಊರಿಗೆ, ನನ್ನ ಊರು ಹಾಳು ಮಾಡಿ ನನಗೇ ಉಪದೇಶ ಮಾಡ್ತೀಯ ನೀನು ಅಂತ ಹೇಳಿ ಅವನನ್ನು ಕೊಲ್ಲಿಕ್ಕೆ ಹೋದ. ಹನುಮಂತ ದೇವರನ್ನು ರಾವಣ ಕೊಲ್ಲೋದಕ್ಕೆ ಉದ್ಯುಕ್ತನಾದ. ಆಗ ಇಷ್ಟು ಆದಾಗ ವಿಭೀಷಣ ಮಧ್ಯದಲ್ಲಿ ಬರ್ತಾನೆ. ಅಲ್ಲ, ಅವನು ದೂತ ಅಂತ ಹೇಳ್ತಾನೆ, ರಾಮನ ದೂತನಾಗಿ ಬಂದಿದ್ದಾನೆ. ದೂತನಾಗಿ ಬಂದವರಿಗೆ ಕೊಲ್ಲೋದು ಇದು ಸರಿಯಾದ ಧರ್ಮವಲ್ಲ. ಹಾಗಾಗಿ ವದೋದ್ಯತಂ ನವಾರಯದ್ ವಿಭೀಷಣ ಸಪುಚ್ಛದಾಹ ಕರ್ಮಣಿ. ಇವನು ಕಪಿ ಇದ್ದಾನೆ. ಹಾಗಾಗಿ ಕಪಿಗಳಿಗೆ ಬಾಲದ ಮೇಲೆ ಬಹಳ ಅಭಿಮಾನ ಇರ್ತದೆ. ಹಾಗಾಗಿ ಆ ಬಾಲವನ್ನು ಸುಟ್ಟು ಬಿಡೋಣ, ಅವನಿಗೆ ಒಂದು ಅಂಗವಿಕಲವಾಗಿ ಮಾಡಿಬಿಟ್ರೆ ಸಾಕು, ಅವನನ್ನು ಕೊಂದಂತೆ. ದೂತನನ್ನು ಕೊಲ್ಲಬಾರದು, ಅಂಗವಿಕಲನ್ನಾಗಿ ಮಾಡೋಣ. ಕೈ ಕಾಲು ಕಡಿಬೇಕು, ಕಡಿಯೋದು ಬೇಡ. ಯಾಕೆ? ಇವನು ಕಪಿ ಆದದ್ದರಿಂದ ಬಾಲದ ಮೇಲೆ ಬಹಳ ಅಭಿಮಾನ ಇರ್ತದೆ, ಬಾಲವನ್ನು ಸುಟ್ಟು ಬಿಡೋಣ. ಸಪುಚ್ಛದ ಕರ್ಮಣಿನ್ಯೋಜಯನ್ ನಿಶಾಚರಾನ್. ಇಲ್ಲಿ ನೋಡ್ತೇವೆ, ಟಿ ವಿಗಳಲ್ಲೆಲ್ಲ ತೋರಿಸಿರ್ತಾರೆ, ಏನು ಬಾಲಕ್ಕೆ ಮೊದಲಿಗೆ ಬೆಂಕಿ ಹಚ್ತಾರೆ, ಹತ್ತುವುದಿಲ್ಲ, ಬಟ್ಟೆಯಿಂದ ಬೆಂಕಿ ಹಚ್ತಾರೆ, ಹತ್ತುವುದಿಲ್ಲ. ಹಾಗಾಗಿ ಸೀತಾದೇವಿ ಬಟ್ಟೆಯನ್ನು ತೊಗೊಂಡು ಬಂದಾಗ ಹಚ್ಚಿದಾಗ ಹತ್ತದೆ ಅಂತೆಲ್ಲ ತೋರಿಸ್ತಾರೆ. ಹಾಗೆಲ್ಲ ಏನಿಲ್ಲ. ಸಪುಚ್ಛದಾಹ ಕರ್ಮಣಿ ನಿಯೋಜಯನ್ ನಿಶಾಚರಾನ್ ಅಥಾಸ್ತ್ರ ವಸ್ತು ಸಂಚಯಿ. ವಸ್ತ್ರಗಳನ್ನು ಸಂಚನೆ ಮಾಡುತ್ತಾರೆ,
ಸಂಗ್ರಹ ಮಾಡಿ ಪಿದಾಯ ಪುಚ್ಛಮಗ್ನೆಯೇ ಆ ಬಾಲಕ್ಕೆ ಕಟ್ತಾರೆ. ಕಟ್ಟಿ ದದುರ್ದದಾಹ ನಾತ್ಸ್ಯತನ್ ಮರುತ್ಸಕೋ ಹುತಾಶನಃ. ಆಗ ಗಾಳಿ ಮತ್ತು ಅಗ್ನಿ ಇವೆರಡು ಗೆಳೆಯರು. ಅಗ್ನಿ ಹತ್ತಬೇಕಾದರೆ ಗಾಳಿ ಇಲ್ಲದಿದ್ದರೆ ಅಗ್ನಿ ಹತ್ತುವುದೇ ಇಲ್ಲ. ಹಾಗಾಗಿ ಮರುತ್ಸಕಃ ಹುತಾಶನಃ, ಹಾಗಾಗಿ ಈ ವಾಯುದೇವರ ಸಖನೆಯಾಗಿದ್ದಾನೆ ಹುತಾಶನ. ಹಾಗಾಗಿ ಅವನಿಗೆ ಹತ್ತಿ ತೊಂದರೆ ಕೊಡಬೇಕು ಅಂತ ಅವನಿಗೆ ಇಚ್ಛೆನೇ ಇಲ್ಲ. ಆದರೂ ತಾವು ಹಚ್ಚಿಕೊಂಡಂತೆ ಮಾಡುತ್ತಾರೆ. ಮಾಡಿ ತಮ್ಮ ದೇಹದಲ್ಲಿದ್ದ ಬೆಂಕಿಯನ್ನು ಸೃಷ್ಟಿ ಮಾಡುತ್ತಾರೆ ಹನುಮಂತ ದೇವರು ಬಾಲಿನ ರೂಪದಲ್ಲಿ. ಬಾಲಿನಲ್ಲಿ ಹಚ್ಚಿದ್ದು ಬೆಂಕಿ, ಆ ಬೆಂಕಿಯಿಂದಲೇ ಲಂಕೆಯನ್ನು ದಹನ ಮಾಡಿದ್ದಲ್ಲ ಹನುಮಂತ ದೇವರು. ಆ ಹಚ್ಚಿದ ಬೆಂಕಿ ಎಷ್ಟೊತ್ತಿರ್ತದೋ ನಾಶ ಆಗಿಬಿಡ್ತದೆ, ಎಷ್ಟೊತ್ತಿರ್ತದೆ ರೀ. ಆದರೆ ಹನುಮಂತ ದೇವರು ತನ್ನ ಬೆಂಕಿಯಿಂದ, ತನ್ನ ದೇಹದಲ್ಲಿ ಇದ್ದಂತಹ ಬೆಂಕಿಯಿಂದ ಮಮರ್ಷಧರವಚೇಷ್ಟಿತಂ ಸ ರಾಕ್ಷಸಾಂ ನಿರಾಮಯ ಬಲೋದ್ದಶ್ಚ ಕೌತುಕಾತ್ ಪ್ರದುಗ್ಧಮೇವ ದಾಂಪುರಿಂ. ತಮ್ಮ ಉತ್ತಮವಾದ ಬಲದಿಂದ ಎಲ್ಲ ಕಡೆಗೆ ಅವನು ಹನುಮಂತ ದೇವರು ವಿಚಾರ ಮಾಡಿದರು, ನಾನು ಇಷ್ಟೆಲ್ಲ ಕಾರ್ಯ ಮಾಡಿದೆ, ನನಗೆ ಸಮಾಧಾನ ಆಗಿಲ್ಲ, ಹಾಗಾಗಿ ನಾನೇ ಎಲ್ಲ ಕಡೆಗೆ ಬೆಂಕಿ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೆ. ಎಲ್ಲಿ ಕಡ್ಡಿ ಪಟ್ಟ ಬೆಂಕಿ ಪಟ್ಟಣ ಹುಡುಕೋದು ಮತ್ತು ಗ್ಯಾಸ್ಲೆಟ್ ಹುಡುಕೋದು ಅದೆಲ್ಲ ಹುಡುಕೋದು ಬೇಡ ಅಂತ ನಾನು ಕೂತಿದ್ದೆ, ನೀವೇ ಹಚ್ಚಿದ್ರಿ ಸರಿ ಆಯಿತು ಅಂತ ಹೇಳಿ ಸಮಾಧಾನ ಆಯಿತು ಅಂತ ವಿಚಾರ ಮಾಡಿ ಹನುಮಂತ ದೇವರೇ ಹಾರ್ತಾ ಎಲ್ಲ ಕಡೆಗೆ ದೊಡ್ಡದಾದ ದೇಹವನ್ನು ತಾಳಿ ಉತ್ತಮವಾದ ದಾಹಜಾಕಿಲಾಂಪುರಿಂ ಸ್ವಪುಜ್ಜಗೇರ ಮಣ್ಣಿನ ಸ್ವಪುಚ್ಛದಲ್ಲಿ ಇದ್ದ ಬೆಂಕಿಯಿಂದ ಎಲ್ಲ ಕೃತಸ್ತು ವಿಶ್ವಕರ್ಮಣಃ, ಕೃತಿಸ್ತು ವಿಶ್ವಕರ್ಮಣಃ, ವಿಶ್ವಕರ್ಮದಿಂದ ಮಾಡಲ್ಪಟ್ಟ ಸುವರ್ಣರತ್ನಕಾರಿತಾಂ. ಎಂಥ ಪಟ್ಟಣದು! ರತ್ನ, ವಜ್ರ, ವೈಢೂರ್ಯ, ಮುತ್ತು ಮಾಣಿಕ್ಯಗಳು ಇವುಗಳಿಂದ ಸೇರಿದ ಭಾರಿ ಬಂಗಾರಮಯವಾದಂತಹ ಮತ್ತು ಲಂಕೆ, ಆ ಲಂಕೆಯನ್ನು ಸುಟ್ಟಿದ್ದಾರೆ. ಸುವರ್ಣರತ್ನಕಾರಿತಾಂ ಸ ರಾಕ್ಷಸೋತ್ತಮೀ ಸಹ ಪದೈಹ್ಯ ಸರ್ವತಃ ಪುರಿಂ ಮುದಾನ್ವಿತೋ ಜಗರ್ಜಚ. ಸುಟ್ಟು ಜೋರಾಗಿ ಘರ್ಷಣೆ ಮಾಡ್ತಾ ಇದ್ದಾರೆ, ಸಿಂಹನಾದ ಮಾಡ್ತಾ ಇದ್ದಾರೆ. ವಿಶೇಷತೋ ಧ್ವಜ ಸಂಸ್ಥೆ ಹನುಮತಿ ಜಯರೂಪೋಯಿತೋಸೌ. ಅರ್ಜುನ ಕೃಷ್ಣ ಯುದ್ಧವಾಡಬೇಕಾದಾಗ ಮೇಲೆ ಧ್ವಜದಲ್ಲಿ ಹನುಮಂತ ದೇವರು ಕೂತಿದ್ದರು. ಎಷ್ಟೋ ಜನ ಅಸುರರು ಇವರು ಗರ್ಜನೆಯಿಂದಲೇ ಸತ್ತು ಹೋಗ್ತಾ ಇದ್ರು ಅಂತ ಮಹಾಭಾರತ ಹೇಳ್ತದೆ. ಜೋರಾಗಿ ಸಿಂಹನಾದ ಮಾಡಬೇಕಂತೆ ಹನುಮಂತ ದೇವರು ಕೂತು. ಸಿಂಹನಾದ ಮಾಡಬೇಕಾದಾಗ ಆ ಧ್ವನಿಗೇನೆ ಎಲ್ಲ ದೈತ್ಯರು ಸತ್ತು ಹೋಗ್ತಾ ಇದ್ರು. ಅಷ್ಟು ಭಯಾನಕ ಗಂಭೀರವಾದ ಸಿಂಹದ ಗರ್ಜನೆಯಂತೆ ಗರ್ಜನೆ ಮಾಡೋರು. ಹನುಮಂತ ದೇವರ ಭಾವಚಿತ್ರ ಮನೆಯ ಮೇಲೆ ಇರಬೇಕು ಯಾವಾಗಲೂ. ಎಲ್ಲ ಆಪತ್ತುಗಳನ್ನು ಕಳೀತಾರೆ ಮತ್ತು ಸಕಲ ವಿಧವಾದ ಇಷ್ಟಾರ್ಥಗಳನ್ನು ಕೊಡ್ತಾರೆ. ನಾವು ಮಧ್ಯ ಮೋದಿ ಹೇಳಿದ್ದಕ್ಕೆ ಎಲ್ಲ ಧ್ವಜವನ್ನು ಹಾಕಿಸ್ಕೊಂಡಿದ್ವಿ. ಅದು ಸದಾ ಕಾಲ ಇರಬೇಕು. ಹನುಮಂತ ದೇವರ ಭಾವಚಿತ್ರ ನಮ್ಮ ಮನೆಯನ್ನು, ನಮ್ಮನ್ನು ರಕ್ಷಣೆ ಮಾಡುತ್ತದೆ. ಅಂಥ ಧ್ವಜದಲ್ಲಿ ಇದ್ದು ಕೂಗು ಈ ಶಬ್ದವನ್ನು ಮಾಡುವಂತೆ ಇಲ್ಲೂ ಮುದಾನ್ವಿತೋ ಜಗರ್ಜಚ, ಬಹಳ ಸಂತೋಷದಿಂದ ನಾನು ಅಲಂಕವನ್ನು ಸುಟ್ಟೆ ಅಂತ ಹೇಳಿ ಜೋರಾಗಿ ಗರ್ಜನೆ ಮಾಡ್ತಾ ಇದ್ದಾರೆ. ಸರಾವಣಂ ಸಪುತ್ರಕಂ ತೃಣೋಪಮಂ ವಿಧಾಯ ಚ. ರಾವಣ ಮಕ್ಕಳು ಎಲ್ಲರೂ ಹುಲ್ಲು ಕಡ್ಡಿನೂ ಬೇಕು. ಹುಲ್ಲು ಕಡ್ಡಿಗೆ ಸ್ವಲ್ಪ ಕಿಮ್ಮತ್ತಿದೆ, ಹುಲ್ಲು ಕಡ್ಡಿಗೆ ಸ್ವಲ್ಪ ಆದರೂ ಕಿಮ್ಮತ್ತಿದೆ. ಅದಕ್ಕಿಂತ ಲೇಸಾಗಿ ಮಾಡಿದರು. ಹುಲ್ಲು ಕಡ್ಡಿಗೆ ಸ್ವಲ್ಪ ಕಿಮ್ಮತ್ತು, ಆದರೆ ರಾವಣ, ಇಂದ್ರಜಿತ ಮೊದಲಾದ ಯಾರಿಗೂ ಕೂಡ ಕಿಮ್ಮತ್ತೇ ಇಲ್ಲದಿದ್ದಂತೆ ಮಾಡಿದರು. ಸರಾವಣಂ ಸಪುತ್ರಕಂ ತೃಣೋಪಮಂ ವಿಧಾಯ ಚ ತಯೋ ಪ್ರಪುಷ್ಯತೋಪರಿಂ ವಿಧಾಯ ಭಸ್ಮಸಾಧ್ಯಯೋ. ಹಾಗಾಗಿ ವಿಲಂಘ್ಯ ಚಾರಣಮಂ ಪುನಃ ಇಷ್ಟೆಲ್ಲ ಕೆಲಸ ಮಾಡಿ ಅತ್ಯಂತ ಸಂತೋಷದಿಂದ ವಿಲಂಘ್ಯ ಚಾರಣಮಂ ಮತ್ತೆ 100 ಯೋಜನ ಸಮುದ್ರವನ್ನು ದಾಟಿದ್ದಾರೆ. ವಿಲಂಘ್ಯ ಚಾರಣಮಂ ಪುನಃ ಸ್ವಜಾತಿಭಿ ಪ್ರಪೂಜಿತ. ತನ್ನ ಜಾತಿಯವರು ಯಾರಿದ್ದಾರಲ್ಲ ಅವರಿಂದ ಸಮುದ್ರವನ್ನು ದಾಟಿದ ಮೇಲೆ ಅಂಗದ ಮತ್ತೆ ಜಾಂಬವಂತ, ತಾರ ಇವರೆಲ್ಲ ಅಲ್ಲೇ ನಿಂತಿದ್ರಲ್ಲ. ಇವ್ರಿಗೆ ಯಾರಿಗೂ ಆಗೋದಿಲ್ಲ ಅಂತ ಹನುಮಂತ ದೇವರು ದೊಡ್ಡದಾದ ರೂಪವನ್ನು ತಾಳಿ ಆ ಮಹೇಂದ್ರ ಪರ್ವತವನ್ನು ಒತ್ತಿ ಹಾರಿ ಈ ಕಡೆ ಬಂದಿದ್ರು. ಮತ್ತೆ ಪುನಃ ಅಲ್ಲಿಂದ ದಾಟಿ ಇಲ್ಲೇ ಬಂದರು. ಇವ್ರು ಕಾಯ್ತಾ ಕೂತಿದ್ರು, ಇಲ್ಲೇ ಇದ್ರು. ಆಗ ತಮ್ಮವರಿಂದ ಪೂಜಿತರಾಗಿ ಹನುಮಂತ ದೇವರಿಗೆ ಜಯವಾಗಲಿ ಅಂತ ಹೇಳಿ ಕಾರ್ಯ ಸಾಧಿಸಿಕೊಂಡು ಬಂದಿದ್ದಾರೆ ಅಂತ ಬಹಳ ಸಂತೋಷದಿಂದ ಸ್ವಜಾತಿಭಿ ಪ್ರಪೂಜಿತ ಪ್ರಭಕ್ಷವಾನರೇಶಿತು ಮಧುಪ್ರಭುಂ ಸಮೀವಾನ್. ಎಲ್ಲರೂ ಅಲ್ಲಿದ್ದಂತಹ ತೋಟಗಳಲ್ಲಿ ಜೇನಿತ್ತು,
ಆ ಜೇನು ತುಪ್ಪವನ್ನು ಕುಡಿದಿದ್ದಾರೆ, ಕಪಿಗಳಿಗೆ ಸೇರ್ತದೆ. ಹಂಪಲುಗಳನ್ನು ತಿಂದಿದ್ದಾರೆ. ತಿಂದು ಸಂತೋಷಪಟ್ಟು ಹೇಗೆ ಸುಸಂಸ್ಕೃತರಾಗಿ ಹೇಗೋ ಅಸ್ತವ್ಯಸ್ತವಾಗಿ ನೋಡಲಿಕ್ಕೆ ಅಸಹ್ಯ ಆಗುವಂತೆ ಮಾಡಲಿಲ್ಲಂತೆ. ಪ್ರಭಕ್ಷಮಾನರೇಶು ಮಧು ಪ್ರಭಂ ಸಮೈವಾನ್. ಇಷ್ಟು ಮಾಡಿ ರಾಮದೇವರ ದರ್ಶನ ಆಗಬೇಕು ಅಂತ ರಾಮದೇವರ ಹತ್ರ ಬಂದಿದ್ದಾರೆ. ರಾಮಂ ಸುರೇಶ್ವರಮಗಣ್ಯ ಗುಣಾಭಿರಾಮಂ ಸಂಪ್ರಾಪ್ಯ ಸರ್ವಕಪಿವೀರವರೈ ಸಮೇತಃ ಚೂಡಾಮಣಿಂ ಪವನದಪ್ಪದಯೋರ್ನಿಧಾಯ ಸರ್ವಾಂಗಗೈ ಪ್ರಣತಿಮಸ್ಯ ಚಕಾರ ಭಕ್ತ್ಯ ರಾಮೋಪಿ ನಾಣ್ಯದನುದಾತು ಮುಮುಷ್ಯಯೋಗ್ಯಂ ಅತ್ಯಂತ ಭಕ್ತಿಭರಿತಸ್ಯ ವಿರಕ್ಷ ಕಿಂಚಿತ್ ಸ್ವಾತ್ಮಪ್ರದಾನಮಧಿಕಂ ಪವನಾತ್ಮರಸ್ಯ ಕುರ್ವನ್ ಸಮಾಶ್ಲಿಷದಮುಂ ಪರಮಾಭಿತುಷ್ಟಃ. ಆಗ ರಾಮಂ ಸುರೇಶ್ವರಮಗಣ್ಯ ಗುಣಾಭಿರಾಮಂ, ಎಲ್ಲ ದೇವತೆಗಳಿಗೆ ಸುರೇಶ್ವರ, ಇವನು ಸ್ವಾಮಿ ಪರಮಾತ್ಮ, ಅಸಂಖ್ಯ ಅನಂತವಾದ ಗುಣಗಳಿಂದ ಕೂಡಿದಂತಹ ಭಗವಂತ. ಸುರೇಶ್ವರಂ ಅಗಣ್ಯ ಗುಣಾಭಿರಾಮಂ, ಎಣಿಸಲು ಸಾಧ್ಯವಾಗದೇ ಇದ್ದ ಗುಣಗಳಿಂದ ಪೂರ್ಣ ಭಗವಂತ. ಮತ್ತು ಮನೋಹರನಾಗಿದ್ದಾನೆ ಪರಮಾತ್ಮ, ನೋಡಲಿಕ್ಕೆ ಬಹಳ ಸುಂದರ. ಸಂಪ್ರಾಪ್ಯ ಸರ್ವಕಪಿ ವೀರವರೈಹಿ ಸಮೇತಃ ಚೂಡಾಮಣಿ, ಆ ಹಂತ ರಾಮಚಂದ್ರ ದೇವರಿಗೆ ಸೀತಾದೇವಿ ಕೊಟ್ಟಂತಹ ಚೂಡಾಮಣಿಯನ್ನ ಪಾದಕ್ಕೆ ಇಡುತ್ತಾನೆ ಹನುಮಂತ. ಚೂಡಾಮಣಿಂ ಪವನಜಃ ಪದಯೋಹೋ ನಿಧಾಯ, ಎರಡು ಪಾದಗಳ ಮಧ್ಯದಲ್ಲಿ ಇಟ್ಟ. ಸರ್ವಾಂಗ ಕೈಹಿ, ಎಲ್ಲ ಅಂಗಗಳಿಂದ ಪ್ರಣತಿಮಸ್ಯ ಚಕಾರ ಭಕ್ತ್ಯ, ಭಕ್ತಿಯಿಂದ ಸ್ನೇಹಪೂರ್ವಕವಾಗಿ ಮಾಹಾತ್ಮ್ಯ ಜ್ಞಾನಪೂರ್ವಸ್ತು, ಅದಕ್ಕಾಗಿ ಮಾಹಾತ್ಮ್ಯ ಜ್ಞಾನ ಸಿಗಬೇಕು ಅಂತ ಹೇಳೇನೆ ರಾಮಂ ಸುರೇಶ್ವರಂ ಅಗಣ್ಯ ಗುಣಾಭಿರಾಮಂ. ದೇವರು ಎಂಥವನಾಗಿದ್ದಾನೆ? ಸರ್ವೋತ್ತಮನಾಗಿದ್ದಾನೆ, ಎಲ್ಲ ಗುಣಗಳಿಂದ ಪೂರ್ಣನಾಗಿದ್ದಾನೆ, ದೋಷ ದೂರನಾಗಿದ್ದಾನೆ ಅಂತ ಮಾಹಾತ್ಮ್ಯ ಜ್ಞಾನಪೂರ್ವಕವಾದ ದೇವರಲ್ಲಿ ಸ್ನೇಹ ಭಕ್ತಿಯನ್ನು ಮಾಡಿ ಅಂತ ರಾಮಚಂದ್ರ ದೇವರಿಗೆ ಪಾದ ಕಮಲಗಳಲ್ಲಿ ಆ ಚೂಡಾಮಣಿಯನ್ನು ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿದ್ದಾರೆ. ನಮಸ್ಕಾರ ಈಗಿನ ಕಾಲದಲ್ಲಿ ಬಹಳ ಕಠಿಣವಾಗಿದೆ. ನಮಸ್ಕಾರ ಮಾಡೋದೇ ಬಹಳ, ಹೀಗೆ ನಮಸ್ಕಾರ ಮಾಡ್ತಾರೆ, ಹೀಗಂತಾರೆ, ಒಂದೇ ಕೈಲೇ ಮಾಡ್ತಾರೆ, ಎರಡೂ ಕೈ ಮಾಡಿ ಭೂಮಿಗೆ ಹಚ್ಚಿ ಬಿಡ್ತಾರೆ, ನಮಸ್ಕಾರ ರೀ ಅಂತಂತಾರೆ. ಹನುಮಂತ ದೇವರು ತೋರಿಸ್ತಾರೆ ನಮಸ್ಕಾರ ಹೇಗೆ ಮಾಡಬೇಕು ಅಂತೇಳಿ. ಸರ್ವಾಂಗ ಕೈಹಿ, ತಲೆ ಹೀಗೆ ಮಾಡಬೇಕು, ಒಂದು ಎರಡೂ ಪಾದಗಳನ್ನು ಭೂಮಿಗೆ ಹಚ್ಚಿ, ಶಿರಸ್ಸನ್ನು ತಲೆಯೇ ಭೂಮಿಗೆ ಹಚ್ಚಿ ನಮಸ್ಕಾರ ಮಾಡಬೇಕು. ಸರ್ವಾಂಗ ಕೈಹಿ ಅಂತಂದ್ರೆ ಏನು? ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಸರ್ವಾಂಗ ಅಂದರೆ ಎಲ್ಲ ಅಂಗಗಳು, ಎಲ್ಲ ಅಂಗಗಳನ್ನು ಭೂಮಿಗೆ ಹಚ್ಚಬೇಕು, ಹಚ್ಚಿ ನಮಸ್ಕಾರ ಮಾಡಬೇಕು, ಇದೇ ಸರ್ವಾಂಗ. ಸರ್ವಾಂಗ ಕೈಹಿ, ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ. ಪ್ರಣತಿಮಸ್ಯ ಚಕಾರ ಭಕ್ತ್ಯ ರಾಮೋಪಿ, ಆಗ ರಾಮನಿಗೆ ಬಹಳ ಸಂತೋಷವಾಯಿತು. ನನ್ನ ದೂತ, ನನ್ನ ಶಿಷ್ಯ, ನನ್ನ ಭಕ್ತ ಅಂದರೆ ಹನುಮಂತನೇ, ಇನ್ಯಾರೂ ಸಾಧ್ಯ ಇಲ್ಲ. ಅವನಷ್ಟು ಭಕ್ತಿ ಮಾಡುವಂತಹವರು ಜಗತ್ತಿನಲ್ಲಿ ಯಾರೂ ಇಲ್ಲ. ರಾಮೋಪಿ ನಾಣ್ಯದನುದಾತು ಮುಮುಷ್ಯಯೋಗ್ಯಂ ಅತ್ಯಂತ ಭಕ್ತಿ ಭರಿತಸ್ಯ ವಿಲಕ್ಷ ಕಿಂಚಿತ್ ಸ್ವಾತ್ಮಪ್ರದಾನಮಧಿಕಂ ಪವನಾತ್ಮರಸ್ಯ. ಬಹಳ ಸಂತೋಷಪಟ್ಟಿದ್ದ ರಾಮ. ಬಹಳ ದೇವರಿಗೇನು ಸಂತೋಷ? ದೇವರು ಸದಾಕಾಲ ಪೂರ್ಣ, ಸದಾ ಆನಂದಪೂರ್ಣ, ಸುಮ್ಮನೆ ಅಭಿವ್ಯಕ್ತಿ ಮಾಡಬೇಕು ಅಂತ ಮಾಡ್ತಾ ಇದ್ದಾನೆ. ಅತ್ಯಂತ ಭಕ್ತಿ ಭರಿತಸ್ಯ ವಿಲಕ್ಷ ಕಿಂಚಿತ್. ಆಗ ಇಂಥ ಭಕ್ತಿಯನ್ನು ಮಾಡುವ ನಿರ್ವ್ಯಾಜ ಭಕ್ತಿ ಸೇವಕತನದ ರುಚಿಯೋ ಅಂತ ನಾವು ಹಾಡು ಕೇಳ್ತೀವಿ ಆ ಹಾಡಿನಲ್ಲಿ. ಇಂಥ ನಿರ್ವ್ಯಾಜವಾದ ಭಕ್ತಿಯನ್ನು ಮಾಡುವ ಹನುಮಂತ ದೇವರಿಗೆ ಏನಂತೂ ಕೊಡಲಿ ಅಂತ ಸುತ್ತಮುತ್ತ ನೋಡಿದ್ರೆ ಏನು ಇದ್ದಿದ್ದಿಲ್ಲ. ಅದೇನೋ ಕೊಡುತ್ತಾರೆ ಅಂತ ಸಲುವಾಗಿ ಹನುಮಂತ ದೇವರು ಈ ಸೇವೆಯನ್ನು ಮಾಡಿದವರೂ ಅಲ್ಲ. ಇಷ್ಟೆಲ್ಲ ಸೇವೆ ಮಾಡಿದರೆ ಏನಾದರೂ ಕೊಡ್ತಾರಪ್ಪ, ಇಷ್ಟೆಲ್ಲ ಕೆಲಸ ಮಾಡಿದರೆ ಏನಾದರೂ ಕೊಡ್ತಾರೆ ಅಂತ ಮನಸ್ಸಿಗೆ ನಮಗೆ ಇರ್ತದೆ. ಎಲ್ಲೋ ಒಂದು ಕೊಡ್ಲಿಕ್ಕೆ ಬಂದರೆ ಬ್ಯಾಡ್ರಿ ಅಂತ ಹೇಳಿ ಕೈಯಿಂದ ಇಸ್ಕೊಂಡು ಬಿಡ್ತೇವೆ. ಅಂಥವರ ಹನುಮಂತ ದೇವರು ಅಲ್ಲ. ಅವಾಗ ರಾಮ ವಿಚಾರ ಮಾಡಿದ, ಏನೂ ಅಪೇಕ್ಷಾ ಪಡದೇನೆ ಇಷ್ಟು ಅದ್ಭುತವಾಗಿ ಇವನು ಸೇವೆ ಮಾಡಿದ್ದಾನೆ ಅಂತಂದ ಮೇಲೆ ನಾನು ಏನಾದರೂ ಕೊಟ್ಟುಬಿಟ್ಟೆ ಅಂತಂದರೆ ಅವನ ಭಕ್ತಿಗೆ, ಅವನ ಸೇವೆಗೆ ನ್ಯೂನ ಮಾಡಿದಂತೆ ಆಗ್ತದೆ, ಚ್ಯುತಿ ಮಾಡಿದಂತೆ ಆಗ್ತದೆ, ಅವಮಾನ ಮಾಡಿದಂತೆ ಆಗ್ತದೆ. ಹಾಗಾಗಿ ನಾನು ಏನು ಮಾಡಬೇಕು ಅಂದರೆ ಹನುಮಂತ ದೇವರಿಗೆ ಸ್ವಾತ್ಮಪ್ರದಾನಮಧಿಕಂ, ಅವ ಮಾಡಿದ ಸೇವೆಗೆ ನನ್ನನ್ನೇ ನಾನೇ ಅವನು ಕೊಡಬೇಕು. ನನ್ನನ್ನೇ ನಾನು ಹನುಮಂತನಿಗೆ ಕೊಡ್ತೇನೆ.
ಅಂತ ಹೇಳಿ ಸ್ವಾತ್ಮಪ್ರಧಾನಮಧಿಕಂಪ ವನಾತ್ಮದಸ್ಯ ಕುರ್ವನ್ ಸಮಾಶ್ಲಿಷದಮಂ ಪರಮಾಭಿತುಟ್ಟ. ಪರಮಾತ್ಮ ವಾಯುದೇವರಿಗೆ, ಹನುಮಂತ ದೇವರಿಗೆ ಆಲಿಂಗನ ಮಾಡಿಕೊಳ್ತಾನೆ. ಇದೇನಿದು ಸಣ್ಣದು, ಆಲಿಂಗನ ಮಾಡ್ಕೊಂಡ್ಬಿಟ್ರೆ ಮುಗೀತಾ? 100 ಯೋಜನೆ ಹೋದದ್ದು, ರಾಕ್ಷಸರ 8 ಜನ ರಾಕ್ಷಸರನ್ನು ಸಂಹಾರ ಮಾಡಿದ್ದು, ಇಷ್ಟು ಭಕ್ತಿಯಿಂದ ರಾಮನ ಸೇವೆ ಮಾಡಿದಂಥವನಿಗೆ ಆಲಿಂಗನ ಇದೇ ಬಹಳ ದೊಡ್ಡದು. ಬಹಳ ಜಗತ್ತಿನಲ್ಲಿ ಇದಕ್ಕಿಂತ ದೊಡ್ಡದು ಇನ್ನೇನೂ ಇಲ್ಲ. ಪರಮಾತ್ಮ ಮುಂದೆ ನವಮ ಅಧ್ಯಾಯದಲ್ಲಿ ಬರ್ತದೆ, ಇಷ್ಟೇ ಕೊಡಲಿಲ್ಲ, ಸ್ವದೇಹ ಸಂಯುತೋಪಿ ಸನ್. ರಾಮ ಏನು ಭೋಗವನ್ನು ಮಾಡ್ತಾನಲ್ಲ, ಆ ಎಲ್ಲ ಭೋಗವನ್ನು ಹನುಮಂತ ದೇವರು ಮಾಡುವಂತೆ ಮಾಡ್ತಾನೆ. ಮತ್ತು ಮೋಕ್ಷದಲ್ಲಿ ಇದ್ದ ಭಗವದ್ ರೂಪವನ್ನು ಇದೇ ದೇಹದಿಂದ ನೋಡುವ ವರವನ್ನು ಕೊಡ್ತಾನೆ. ಲಿಂಗದೇಹ ಇಟ್ಟುಕೊಂಡು ಮೋಕ್ಷದಲ್ಲಿ ಯಾರೂ ಪ್ರವೇಶ ಮಾಡುವಂತೆ ಇಲ್ಲ. ಆದರೆ ಹನುಮಂತ ದೇವರು, ವಾಯುದೇವರು, ಹಿಂಸೆಯನ್ ದೇವರು, ಮುಖ್ಯಪ್ರಾಣ ದೇವರು ಇದೇ ದೇಹದಿಂದ ಮೋಕ್ಷದಲ್ಲಿದ್ದ ಭಗವಂತನ ರೂಪವನ್ನು ನೋಡುವ ಅಪೇಕ್ಷೆ ಆಯ್ತಂದ್ರೆ ಹೋಗ್ಬೋದು ಅವರು. ಸ್ವದೇಹ ಸಂಯುತೋಪಿ ಸನ್. ಇದಕ್ಕಿಂತ ದೊಡ್ಡವರ ಏನಿದೆ ರೀ? ಸಂಸಾರಾವಸ್ಥೆಯಲ್ಲಿದ್ದಾಗಲೂ ಮೋಕ್ಷಾವಸ್ಥೆಯಲ್ಲಿದ್ದ ಭಗವಂತನ ರೂಪವನ್ನು ನೋಡಲಿಕ್ಕೆ ಪರ್ಮಿಷನ್ ಪರಮಾತ್ಮ ಕೊಟ್ಟಿದ್ದಾನೆ. ಮತ್ತು ಸಾಯುಜ್ಯ ಮೋಕ್ಷವನ್ನು ಕೊಟ್ಟಿದ್ದಾನೆ. ತಾನು ಹಣ್ಣನ್ನು ತಿಂದರೆ ರಾಮ, ಹನುಮಂತ ದೇವರಿಲ್ಲದೇನೆ ಹಣ್ಣನ್ನು ತಿನ್ನುವಂತೆ ಇಲ್ಲ. ನೈವೇದ್ಯ ಮಾಡಬೇಕಾದರೆ ನಾವು ಮುಖ್ಯಪ್ರಾಣ ದೇವರಿಗೆ ನೈವೇದ್ಯ ಮಾಡಬೇಕು, ಲಕ್ಷ್ಮೀ ದೇವಿಗೆ ನೈವೇದ್ಯ ಮಾಡಬೇಕು, ಅನಂತರದಲ್ಲೇನೆ ಪರಮಾತ್ಮ ನೈವೇದ್ಯ ಮಾಡಬೇಕು. ಮುಖ್ಯಪ್ರಾಣ ದೇವರಿಗೆ ಪೂಜೆ ನೈವೇದ್ಯಾದಿಗಳನ್ನು ಮಾಡದೇ ಇದ್ದರೆ ದೇವರು ಸ್ವೀಕಾರ ಮಾಡೋದಿಲ್ಲ. ನೀವು ಭಾರಿ ವಜ್ರದ ಹಾರ ಹಾಕ್ರಿ, ಹನುಮಂತ ದೇವರಿಗೆ ಮಾಡಿದ್ದೀರಾ? ಇಲ್ಲ, ನಾ ತಗೊಳ್ಳೋದಿಲ್ಲ. ಹನುಮಂತ ದೇವರು ಇದ್ದಾರಾ? ನಾ ಬರ್ತೇನೆ. ಹನುಮಂತ ದೇವರಿಗೆ ಮರ್ಯಾದೆ ಮಾಡಿದ್ದೀರಾ? ನಾನು ಬರ್ತೇನೆ. ಎಲ್ಲ ಅಂಶಗಳಿಗೂ ಹನುಮಂತ ದೇವರನ್ನೇ ಅಗ್ರೇಸರರನ್ನಾಗಿ ಪರಮಾತ್ಮ ಮಾಡ್ತಾನೆ. ಇದಕ್ಕಿಂತ ದೊಡ್ಡ ಭಾಗ್ಯ ಏನು ಬೇಕು? ಹನುಮಂತ ದೇವರು ಇದರಿಂದ ಒಂದು ಸೂಚನೆ ಮಾಡ್ತಾರೆ, ನೀವು ದೇವರ ಹತ್ರ ಏನೂ ಕೇಳಬೇಡ್ರಿ, ದೇವರು ನಿಮಗೆಲ್ಲವನ್ನೂ ಕೊಡ್ತಾನೆ. ನೀವೇನಾದರೂ ಕೇಳಿದರೆ ಅಷ್ಟೇ ಕೊಡ್ತಾನೆ, ಉಳಿದೇನೂ ಕೊಡುವುದಿಲ್ಲ. ನೀವು ಮಾಡಿದ ತಪಸ್ಸು, ಸಾಧನೆ, ಜಪ ಏನು ಮಾಡಿರ್ತೀರೋ ಅದಕ್ಕೆ ಪುಣ್ಯ ಬಹಳ ಇದೆ. ಆದರೆ ನಾವು ಫಲಗಳನ್ನು, ಆ ಪುಣ್ಯಕ್ಕೆ ಸರಿಸಮಾನವಾದ ಫಲ ಏನು ಅಂತ ನಮಗೆ ಗೊತ್ತಿರೋದಿಲ್ಲ. ಸ್ವಲ್ಪೇ ಫಲವನ್ನು ಕೇಳಿಬಿಡ್ತೇವೆ, ಆ ಪುಣ್ಯಕ್ಕೆ ದೇವರು ಕೊಟ್ಬಿಡ್ತಾನೆ, ನಡಿ ಹೋಗಂತ. ಅದಕ್ಕಾಗಿ ವಾಯುದೇವರು ಹೇಳ್ತಾರೆ, ಕೇಳೋದೇ ಆದರೆ ಜ್ಞಾನ ಭಕ್ತಿ ಹರೇಸ್ ತೃಪ್ತಿಯನ್ನು ಕೇಳ್ರಿ. ಇಲ್ಲ ಅಂತಾದರೆ ದೇವರು ನನ್ನಲ್ಲಿ, ನೀನು ನಿನ್ನ ಭಕ್ತಿಯನ್ನು ನನಗೆ ಕೊಡು, ನಿನ್ನ ದಾಸ್ಯವನ್ನು ನನಗೆ ಕೊಡು ಸಾಕು ಅಂತ ಹನುಮಂತ ದೇವರು ಅದನ್ನು ಮಾಡಿ ತೋರಿಸ್ತಾರೆ. ಹಾಗಾಗಿ ಹನುಮಂತ ದೇವರ ಇಡೀ ಈ ಸಪ್ತಮ ಅಧ್ಯಾಯದಲ್ಲಿ, ಸುಂದರಕಾಂಡದಲ್ಲಿ ಆದ್ಯಂತವಾಗಿ ಹನುಮಂತ ದೇವರ ಮಹಿಮೆ, ಸ್ತೋತ್ರ, ಆರಾಧನೆ ಎಲ್ಲ ಇದೆ. ಅದನ್ನು ಭಕ್ತಿಯಿಂದ ನೀವೆಲ್ಲ ಕೇಳಿದ್ದೀರಿ. ಭಗವಂತ ವಿಶೇಷವಾದ ಎಲ್ಲ ವಿಧವಾದ ಆಪತ್ತುಗಳನ್ನು ಪರಿಹಾರ ಮಾಡೇ ಮಾಡ್ತಾನೆ, ಇಷ್ಟಾರ್ಥಗಳನ್ನು ಕೊಡ್ತಾನೆ. ಅದೇ ರೀತಿಯಾಗಿ ವಾಯುದೇವರ ಕೊಟ್ಟ ಸಂದೇಶ, ಪರಮಾತ್ಮನಲ್ಲಿ ಭಕ್ತಿಯನ್ನು ಬಿಟ್ಟು ಉಳಿದನ್ನು ನಾವು ಕೇಳಬಾರದು. ಭಗವಂತ ಸ್ವತಂತ್ರನಾಗಿದ್ದಾನೆ, ಸರ್ವಜ್ಞನಾಗಿದ್ದಾನೆ ಅಂದ ಮೇಲೆ ನಮಗೆ ಬೇಕಾದದ್ದು ದೇವರಿಗೆ ಗೊತ್ತಿದ್ದೇ ಇದೆ. ಅವಶ್ಯವಾಗಿ ಭಗವಂತ ಅದನ್ನು ಕೊಟ್ಟೇ ತೀರ್ತಾನೆ. ನಾವು ಕೇಳಿ ದೇವರು ಅಸರ್ವಜ್ಞ, ದೇವರಿಗೆ ಗೊತ್ತಿಲ್ಲ, ನಾನು ದೇವರಿಗೆ ತಿಳಿಸ್ತಾ ಇದ್ದೇನೆ ಅಂತ ಸರ್ವಥಾ ಮಾಡಬಾರ್ದು. ಯಾರಿಗೆ ಗೊತ್ತಿರೋದಿಲ್ಲ, ತಾಯಿ ತಂದೆಗೆ ಗೊತ್ತಿರೋದಿಲ್ಲ ನಮಗೆ ಬೇಕಾದ ವಸ್ತು, ಅವರಿಗೆ ಹೇಳಿ ನಾವು ಇಸ್ಕೋಬೇಕು. ದೇವರು ಸರ್ವಜ್ಞ ಇದ್ದಾನಲ್ಲ, ನಮ್ಮ ಪರವಾಗಿ ದೇವರಿಗೆ ಎಲ್ಲ ಗೊತ್ತಿದೆಯಲ್ಲ, ಅಂದಮೇಲೆ ದೇವರಿಗೆ ಹೇಳಿ ಅದನ್ನು ಇಸ್ಕೊಳ್ಳೋದ್ರೊಳಗೆ ಏನು ದೊಡ್ಡತನ ಇದೆ? ಹಾಗಾಗಿ ಆಗದೇನೆ ವಾಯುದೇವರು ತಿಳಿಸಿಕೊಟ್ರು, ಏನೂ ಕೇಳಬೇಡ್ರಿ, ದೇವರು ನಿನಗೆಲ್ಲ ಕೊಡ್ತಾನೆ, ನನಗೆ ಕೊಟ್ಟಿದ್ದಾನೆ. ಹಾಗಾಗಿ ಅದೇ ಮಾರ್ಗದಲ್ಲಿ ವಾಯುದೇವರು ನಮ್ಮನ್ನು ನಡೆಸುವಂತೆ ಅನುಗ್ರಹ ಮಾಡಲಿ ಅಂತ ಹೇಳ್ತಾ, ಪ್ರತಿನಿತ್ಯ ಈ ಸುಂದರಕಾಂಡವನ್ನು ಅವಶ್ಯವಾಗಿ ಎಲ್ಲರೂ ಪಾರಾಯಣ ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ. ಹೇಳ್ತಾ ಈ ಬಂದ ಕಥೆಯಿಂದ ಪುಣ್ಯ ಭಗವಂತ ನಮಗೆ ಅನುಗ್ರಹ, ವಾಯುದೇವರಲ್ಲಿ ಭಕ್ತಿ, ಪರಮಾತ್ಮನಲ್ಲಿ ಭಕ್ತಿ, ಶಾಸ್ತ್ರದಲ್ಲಿ ಅತ್ಯಂತ ವಿಶ್ವಾಸ, ಶ್ರವಣಾದಿಗಳನ್ನು ಮಾಡುವ ಸೌಭಾಗ್ಯವನ್ನು ಕೊಡಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. 1 ನಿಮಿಷ, ಯಾರು ಲೆಫ್ಟ್ ಆಗಬೇಡ್ರಿ, 1 ನಿಮಿಷ.